ಈಶ್ವರಪ್ಪನವ್ರಿಗೆ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ಹೇಳಿ ಈಶ್ವರಪ್ಪನವ್ರೆ. ಮೂಲತಃ ನಾವು ಚಿತ್ರದುರ್ಗ ಜಿಲ್ಲೆ ಹಿರಿಯೂರವರು, ಕೃಷಿ ಕುಟುಂಬದವರು. ನಮ್ಮ ತಂದೆ ತಾಯಿ ಕೃಷಿ ಹಿನ್ನೆಲೆಯವರು. ನಾವು ಎಜುಕೇಷನ್ ಆದಮೇಲೆ 7ನಿಂದ ನಮ್ಮ ವಕೀಲಿ ವೃತ್ತಿನ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ 10-15 ವರ್ಷ ನಿರಂತರವಾಗಿ ಕೆಲಸ ಮಾಡಿ ಒಂದು 5 ಇಯರ್ಸು ಕೋರ್ಟ್ ಪ್ರಾಕ್ಟೀಸ್, ಹೈಕೋರ್ಟ್, ಸಿವಿಲ್ ಕೋರ್ಟ್ ಅದೆಲ್ಲ ಮಾಡಿದ್ವಿ. ಮಿಕ್ಕಿದ 10 ವರ್ಷ ಕಾರ್ಪೊರೇಟ್ ಸೆಕ್ಟರಲ್ಲಿ ಲೀಗಲ್ ಅಡ್ವೈಸರ್, ಕಾನೂನು ಸಲಹೆಗಾರರಾಗಿ ಸುಮಾರು ಕಂಪ್ನಿಗಳಿಗೆ ಕೆಲಸ ಮಾಡಿದ್ವಿ. ತಂದೆ ತಾಯಿ ಅವರು ಬೆಳೀತಾ ಇದ್ರು. ಎಷ್ಟು ಜಮೀನಿತ್ತು? ನಮ್ಮದು ಒಂದು ಕಡೆ 6.5 ಎಕರೆ, ಇನ್ನೊಂದು ಕಡೆ 2.5 ಎಕರೆ ಇತ್ತು. ಮಳೆ ಆಶ್ರಿತ ಪ್ರದೇಶ 6.5 ಎಕರೆ, ಒಂದು 2 ಎಕರೆಯಲ್ಲಿ ನೀರಾವರಿ ಪ್ರದೇಶ. ನಮ್ಮದು ವೇದಾವತಿ ನದಿ ನೀರಿನ ಆಶ್ರಯ ಇತ್ತು. ನಾವು ಚಿಕ್ಕವರಿಂದನೂ ತುಂಬ ಮಲೆನಾಡಲ್ಲಿ ಬೆಳೆದಿರೋಂಥ ವಾತಾವರಣ ಸಿಕ್ಕಿತ್ತು ನಮಗೆ. ಮುಂದುವರೆದು ಅದು ಒಂದು 10ನೇ ತರಗತಿ ಟೈಮಲ್ಲಿ ಅದು ಸ್ವಲ್ಪ ಡ್ರೈ ಆಗಿತ್ತು. ಆ ಉಸ್ಕು ಎಲ್ಲ ಎತ್ತಿದ ಮೇಲೆ ಮಳೆ ನೀರಿನ ಕೊರತೆ ಆಗಿ ನಮಗೆ ಸ್ವಲ್ಪ ಡ್ರೈ ಥರ ಅನುಭವ ಆಯಿತು. ಆಮೇಲೆ ಈಗ ನಾವು ಎಜುಕೇಷನ್ ಮಾಡಿಕೊಂಡು ಊರು ಬಿಟ್ಟು ಸಿಟಿಗೆ ಬಂದು ನಮ್ಮ ಶಿಕ್ಷಣ ಎಲ್ಲ ಮುಗಿದ ಮೇಲೆ ನಾವು ಬೆಂಗಳೂರಿಗೆ ಬಂದು ನೆಲೆಸಿ ಅಲ್ಲಿಂದ ನಮ್ಮ ವೃತ್ತಿ ಜೀವನ ಆರಂಭ ಮಾಡಿ ಸುಮಾರು ಕಡೆ ಪ್ರಾಕ್ಟೀಸ್ ಮಾಡಿ ಸೀನಿಯರ್ ಕೌನ್ಸಿಲ್ ಜೊತೆಗೆ ಕೆಲಸ ಮಾಡಿ ಕೋರ್ಟ್ ಅನುಭವ ಎಲ್ಲ ಆದಮೇಲೆ ನಮಗೆ ಕಂಪ್ನಿಗಳಲ್ಲಿ ಕಾನೂನು ಸಲಹೆಗಾರಾಗಿ ಅವಕಾಶ ಸಿಕ್ತು. ಸುಮಾರು ಕಡೆ ಒಳ್ಳೊಳ್ಳೆ ಕಂಪ್ನಿಗೆ ಕಾನೂನು ಸಲಹೆಗಾರಾಗಿ ಚೆನ್ನಾಗಿ ಅರ್ನ್ ಮಾಡಿ ಅನುಭವ ತಗೊಂಡ್ವಿ. ಕೊನೆಗೆ ಸಿಟಿ ಜೀವನ ಬೇಜಾರಾಗ್ತಾ ಬಂತು. ನಮಗೆ ಕುಟುಂಬ ಹಿನ್ನೆಲೆ ರೈತರಾಗಿರೋದ್ರಿಂದ ಪಟ್ಟಣದ ಜೀವನ ಆರಂಭದಲ್ಲಿ ಚೆನ್ನಾಗಿತ್ತು. ಬಟ್ ಅಲ್ಲಿನ ಒತ್ತಡ, ಪೊಲ್ಯೂಷನ್ನು ಮತ್ತು ನಿರಂತರವಾಗಿ ನಮ್ಮ ಸ್ವಂತ ವೈಯಕ್ತಿಕ ಜೀವನಕ್ಕೆ ಅವಕಾಶನೇ ಸಿಗ್ತಾ ಇರಲಿಲ್ಲ. ಬೆಳಗ್ಗೆ ಎದ್ರೆ ಲ್ಯಾಪ್ಟಾಪು, ಮೀಟಿಂಗು, ಮೊಬೈಲು, ಬರೀ ಇದೇ ಕೆಲಸದಲ್ಲಿ ಇನ್ವಾಲ್ವ್ ಆಗಿರೋದಕ್ಕೆ ಜೀವನ ಬೇಜಾರಾಗ್ತಾ ಬಂತು. ಆಮೇಲೆ ನಮ್ಮ ಶ್ರೀಮತಿಯವರು ಕೂಡ ಹಳ್ಳಿ ಹಿನ್ನೆಲೆ ಇರೋದ್ರಿಂದ ಅವ್ರಿಗೆ ಸಿಟಿ ಜೀವನ ಅಷ್ಟು ಇಷ್ಟ ಆಗಲಿಲ್ಲ. ನಾವು ಸಾಕಷ್ಟು ಕೆಲಸ ಮಾಡಿದ್ವಿ, ಅನುಭವ ತಗೊಂಡ್ವಿ. ನಮ್ಮ ಜೀವನದಲ್ಲಿ ನಾವೇನು ಪಡಿಬೇಕೋ ಎಲ್ಲ ತಗೊಂಡ್ವಿ. ಆದರೆ ನೆಮ್ಮದಿನೇ, ಖುಷಿನೇ ಇಲ್ಲ ಅಂದಮೇಲೆ ಯಾಕೆ ನಿರಂತರವಾಗಿ ಈ ಯಾಂತ್ರಿಕ ಜೀವನ ಅಂಥೇಳಿ ನಾವು ಸಿಟಿ ಜೀವನದಿಂದ ಹೊರಗೆ ಬರೋಕ್ಕೆ ಪ್ಲ್ಯಾನ್ ಮಾಡಿ ನಾವು ಸಿಟಿಲಿದ್ದಾಗಲೇ ಒಂದು 3 ವರ್ಷದವರೆಗೂ ಹೋಮ್ವರ್ಕ್ ಮಾಡಿ ಒಳ್ಳೊಳ್ಳೆ ಪ್ರಗತಿಪರ ರೈತರ ತೋಟಗಳಿಗೆ ಭೇಟಿ ಕೊಡೋದು, ಬುಕ್ಸ್ಗಳೆಲ್ಲ ಓದೋದು, ಅದ್ರ ಬಗ್ಗೆ ಮತ್ತು ಜಮೀನುಗಳು ಹುಡ್ಕೋದು, ಆ ಥರ ಎಲ್ಲ ಹೋಮ್ವರ್ಕ್ ಮಾಡಿ ಒಂದು 3 ಇಯರ್ಸ್ ನಾವು ನೆಕ್ಸ್ಟು ಮೂವ್ ಆಗಬೇಕು, ಸಿಟಿ ಜೀವನದಿಂದ ಹೊರಗೆ ಬರಬೇಕು ಅಂತ. ಇವಾಗ ನಾವು ಆ ಟೈಮಲ್ಲೂ ನಮ್ಮ ವೃತ್ತಿ ಜೀವನ ತುಂಬ ಉನ್ನತ ಮಟ್ಟದಲ್ಲಿತ್ತು. ಒಳ್ಳೆ ದುಡಿಯೋವಂಥ ಅವಕಾಶಗಳು, ಒಳ್ಳೆ ನೆಟ್ವರ್ಕು ಚೆನ್ನಾಗಿತ್ತು. ಆದರೆ ನಮ್ಮ ಶ್ರೀಮತಿಯವ್ರು ನಾವು ಮದುವೆ ಆಗಿ ಒಂದು 10 ಇಯರ್ಸ್ವರೆಗೂ ನಮಗೆ ಮಕ್ಕಳು ಆಗಲಿಲ್ಲ. ಎಲ್ಲ ಡಾಕ್ಟ್ರುಗಳಿಗೆ ತೋರಿಸಿದ ಮೇಲೆ ಅವರು ನಿಮ್ಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಎಲ್ಲ ರಿಪೋರ್ಟು ನಾರ್ಮಲ್ ಅಂತ ಕೊಡೋರು. ಬಟ್ ಅಲ್ಲಿ ಒತ್ತಡದ ಜೀವನ ನಮ್ಮ ಮೇಲೆ ಮತ್ತು ನಮ್ಮ ಶ್ರೀಮತಿಯವ್ರ ಮೇಲೆ ಏನು ಪರಿಣಾಮ ಆಗಿತ್ತು, ಬಟ್ ನಿರಂತರವಾಗಿ ನಮಗೆ ಮುಂದಕ್ಕೆ ಹೋಗ್ತಾನೆ ಇತ್ತು. ಅದಕ್ಕೆ ನಾವು ದುಡಿಮೆ ಸಾಕು, ನೆಮ್ಮದಿ ಜೀವನ ಬೇಕು ಅಂಥೇಳಿ ನಾವು ಸಿಟಿಯಿಂದ ಹೊರಗಡೆ ಬರೋದಕ್ಕೆ ಪ್ಲ್ಯಾನ್ ಮಾಡಿ ಇಲ್ಲಿ ಮೈಸೂರು ಹತ್ರ ಗುಂಡ್ಲುಪೇಟೆ ತಾಲೂಕು ಬೇಗೂರು ಹೋಬಳಿ ಹತ್ರ ಒಂದು ಜಮೀನು ನೋಡಿ ಅದನ್ನು ನಾವು ಬೆಂಗಳೂರಲ್ಲಿದ್ದಂಗೆ ವೀಕ್ಲಿ ಒಂದೊಂದು ಸರಿ ಬಂದುಬಿಟ್ಟು ಎಲ್ಲ ಡೆವಲಪ್ ಮಾಡಿಕೊಂಡು ರೆಡಿ ಮಾಡಿದ್ವಿ. ಸಾಮಾನ್ಯವಾಗಿ ಜಮೀನು ತಗೊಳ್ಳೋರು ಎಲ್ಲಿ ಹುಟ್ಟಿ ಬೆಳೆದಿರ್ತಾರೋ ಅಂಥ ಕಡೆನೇ ಹೋಗಿ ಹುಡುಕಿ ಜಮೀನು ತಗೊಳ್ಳೋದು ಜಾಸ್ತಿ. ಆದ್ರೆ ನೀವೇನು ಸರ್ ಈ ಕಡೆ ಬಂದುಬಿಟ್ಟಿದ್ದೀರಿ? ಅದೇ ನಮಗೆ ನಮ್ಮ ಬಯಲುಸೀಮೆ, ನಮ್ಮ ಮನೆಯವ್ರಿಗೆ ಆ ಬಿಸಿಲು, ಆ ವಾತಾವರಣ ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ನಾವು ಈ ಸಂಬಂಧಿಕರಿಂದ ಸ್ವಲ್ಪ ದೂರನೇ ಇರಬೇಕು. ಅವ್ರದ್ದು ನಮ್ಮ ಜೀವನದಲ್ಲಿ ನಡೆದಿರೋಂಥ ಕಹಿ ಅನುಭವಗಳು, ನಮ್ಮ ಬೆಳವಣಿಗೆನ ನೋಡಿ ಇಷ್ಟಪಡ್ದಿರೋಂಥ ಜನಗಳು, ಆ ಹಳೆ ವಾತಾವರಣ, ಹಳೆ ನೆನಪುಗಳು ಬೇಡ ನಮಗೆ. ಯಾರು ಇಲ್ದಿರೋ ಕಡೆ ನಾವು ಪ್ರತ್ಯೇಕವಾಗಿ ನೆಮ್ಮದಿಯಾಗಿ ಬದುಕಾನೆ ಅಂಥೇಳಿ ನಮ್ಮ ನೆಂಟರು ಊರು ಬೇಡ, ನಮ್ಮ ಬೇಡ ಅಂಥೇಳಿ. ಮತ್ತು ಇಲ್ಲಿ ನಾವು ಸಿಟಿಯಲ್ಲಿ ಅಕ್ಕಪಕ್ಕ ತೊಗೊಂಡ್ರೆ ಮತ್ತೆ ಮುಂದಕ್ಕೆ ಅದು ಕಮರ್ಷಿಯಲಾಗಿ ಡೆವಲಪ್ ಆಗುತ್ತೆ, ಪೊಲ್ಯೂಷನ್ ಬರುತ್ತೆ. ಅದಕ್ಕೆ ನಾವು ಇಂಟೀರಿಯರ್ ಹಳ್ಳಿ ಕಡೆ ಹೋದರೆ ಎಲ್ಲಿ ಈ ಕೈಗಾರೀಕರಣ, ಪೊಲ್ಯೂಷನ್ ಇಲ್ದಿರೋ ಕಡೆ ತೀರಾ ಗ್ರಾಮೀಣ ವಾತಾವರಣದಲ್ಲಿ ಬದುಕಬೇಕು ಅಂತ ಇಷ್ಟಪಟ್ಟು ಅಲ್ಲಿ ಒಂದು 2 ಹಳ್ಳಿ ಮಧ್ಯದಲ್ಲಿ ನಾವು ನಮ್ಮ ಜಮೀನು 1 ಕಿಲೋಮೀಟ್ರು 2 ಕಡೆನೂ ಹತ್ರ ಹಳ್ಳಿಗಳು ಸಿಗುತ್ತೆ. ನಾವು ಹಳ್ಳಿಗೂ ಹತ್ರನೂ ತೊಗೊಂಡ್ಲಿಲ್ಲ, ಪ್ರತ್ಯೇಕವಾಗಿ. ಎಷ್ಟು ಎಕರೆ ಜಮೀನು ತೊಗೊಂಡು? 1 ಎಕರೆ ತೊಗೊಂಡ್ವಿ. ನಾವು 4-5 ಎಕರೆ ಇನ್ವೆಸ್ಟ್ ಮಾಡಿದ್ರೆ ಲೇಬರ್ ಮೇಲೆ ಅವಲಂಬಿಸ್ಬೇಕು, ನಮ್ಮ ದುಡಿಮೆ ಅವ್ರಿಗೆ ಕೊಡಬೇಕು, ಮತ್ತು ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಮತ್ತೆ ಇನ್ನೊಂದು ತಲೆ ಬಿಸಿ ಆಗುತ್ತೆ. ಅದಕ್ಕೆ ನಾವೇ ಕೆಲಸ ಮಾಡಬೇಕು, ನಮ್ಗೆ ಬೇಕಾಗಿರೋದೆಲ್ಲ ನಾವು ಮಾಡ್ಕೋಬೇಕು.
ಉಳ್ದಿರೋದು ನಾವು ಮಾರಾಟ ಮಾಡ್ಬೋದು. ಬೇಕಾಗಿಲ್ಲ, ನಮಗೆ ಅವಶ್ಯಕತೆ ಪೂರೈಸಿದರೆ ನಮಗೆ ದುಡ್ಡಿನ ಅವಶ್ಯಕತೆನೇ ಬೇಕಾಗಿರಲಿಲ್ಲ. ಅಂದರೆ ಈಗಲೂ ಒಂದೇ ಎಕರೆ ಇದೆಯಾ? ಒಂದೇ ಎಕರೆ ಇಲ್ಲ, ಒಂದೇ ಎಕರೆನೇ ಮಾಡಿರೋದು. ಒಂದೇ ಎಕರೆ. ಸ್ಟಾರ್ಟಿಂಗ್ ನಾವು ಫಾರ್ಮ್ ಬಿಲ್ಡ್ ಮಾಡಬೇಕಾದ್ರೆ ಮಾತ್ರ ನಾವು ಲೇಬರ್ ಅವಶ್ಯಕತೆ ಬಳಸ್ಕೊಂಡ್ವಿ. ಅದು ಎಲ್ಲ ಕೆಲಸ ಆದಮೇಲೆ ನಾವು ವೈಯಕ್ತಿಕವಾಗಿ ನಾವೇ ಕೆಲಸ ಮಾಡ್ತೀವಿ. ನಮ್ಮದು ಏನು ತೋಟದಲ್ಲಿ ಎಲ್ಲ ಕಾರ್ಯಚಟುವಟಿಕೆಯಲ್ಲಿ ನಾವೇ ವೈಯಕ್ತಿಕವಾಗಿ ಭಾಗವಹಿಸ್ತೀವಿ. ಎಷ್ಟು ವರ್ಷ ಆಯಿತು ತಾವು ಜಮೀನು ತಗೊಂಡು? 2023 ಜುಲೈಗೆ ನಾವು ಇಲ್ಲಿಗೆ ಶಿಫ್ಟ್ ಆದ್ವಿ. ಬೆಂಗಳೂರು ಬಿಟ್ಬಿಟ್ಟು ಪರ್ಮನೆಂಟು ನಾವು ಕೆಲಸನೂ ಎಲ್ಲ ಬಿಟ್ಟು ಬೆಂಗಳೂರು ಇಲ್ಲಿ ಬಂದ್ವಿ. ಅಲ್ಲ, ನೀವು ಅದಕ್ಕಿಂತ ಮುಂಚೆನೇ ಜಮೀನು ತಗೊಂಡು? ಅದಕ್ಕೊಂದು 6 ಮಂತ್ ಬ್ಯಾಕ್ ನಾವು ತಗೊಂಡಿದ್ವಿ. 6 ಮಂತ್ ಹಿಂದ್ಗಡೆ ಜಮೀನು ತಗೊಂಡ್ವಿ. ಆಮೇಲೆ ನಾವು ಅಲ್ಲಿ ಒಂದು ಬೋರ್ವೆಲ್ಲು ಮತ್ತು ಅಲ್ಲಿ ನಾವು ಉಳ್ಕೊಳೋದಕ್ಕೆ ಬಂದ ಕೂಡಲೇ ಒಂದು ಶೆಡ್ಡು ಅದೆಲ್ಲ ರೆಡಿ ಮಾಡ್ಕೊಬಿಟ್ಟು ವೀಕ್ಲಿ ಒನ್ಸ್ ಬರ್ತಾಯಿದ್ವಿ. ಸಾಟರ್ಡೆ ಸಂಡೇ ಬಂದುಬಿಟ್ಟು ಲೇಬರ್ ಇಟ್ಟು ರೆಡಿ ಮಾಡಿಸಿದ್ವಿ. ಅದು ಫೆನ್ಸಿಂಗು, ಬೋರ್ವೆಲ್ಲು, ಶೆಡ್ ಎಲ್ಲ ಮಾಡಿಸಿದ್ವಿ. ಆಮೇಲೆ ನಾವು ಬಂದಮೇಲೆ ಎಲ್ಲ ಗಿಡ ಮರ ತರಿಸಿ ಮತ್ತು ಹಸುಗಳೆಲ್ಲ ತಗೊಂಡು ಮಿಕ್ಕಿದ ಬೆಳವಣಿಗೆ ಕೆಲಸಗಳೆಲ್ಲ ನಾವೇ ಖುದ್ದಾಗಿ ನಮ್ಮ ಶ್ರೀಮತಿಯವರು ನಾವೇ ಮಾಡಿದ್ವಿ. ಒಬ್ಬೊಬ್ಬರು ಲೇಬರ್ ಸಪೋರ್ಟ್ ತೊಗೊಂಡು. ಏನೇನು ಮಾಡಿದ್ರಿ? ಏನೇನು ಗಿಡ ಬೆಳೆದಿದ್ದೀರಿ? ಈಗ ನಾವು ಬೇಸಿಕ್ಕಾಗಿ ನಾವು ಬೆಂಗಳೂರಲ್ಲಿ ಇದ್ದಾಗ ಫಸ್ಟು ತೋಟಕ್ಕೆ ಬಂದು ಅದಕ್ಕೆ ಒಂದು ಮ್ಯಾಪ್ ಹಾಕಿದ್ವಿ, ನಕ್ಷೆ ತಯಾರು ಮಾಡಿದ್ವಿ. ನಮ್ಮದು ಇಡೀ ಜಮೀನನ್ನ ಒಂದು ಗದ್ದೆಗಳಾಗಿ ವಿಂಗಡಣೆ ಮಾಡಿ ಅದಕ್ಕೆ ಬದುಗಳು ನಿರ್ಮಾಣ ಮಾಡಿದ್ವಿ. ಆಮೇಲೆ ಇಂಗುಗುಂಡಿಗಳು, ಆ ಬದುಗಳು ಮಣ್ಣನ್ನು ಇಂಗುಗುಂಡಿಗಳು ಮಾಡಿದ್ವಿ. ಯಾಕಂದರೆ ನಾವು ಬಯಲುಸೀಮೆಯವರಾಗಿರೋದ್ರಿಂದ ನೀರಿನ ಮಹತ್ವ ನಮಗೆ ಅರ್ಥ ಆಗಿತ್ತು. ನಾವು ಕಾಲೇಜು ದಿನಗಳಲ್ಲಿ ಸಮೇತ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಕೆಂಡದ್ದು ಅಂತ ಒಬ್ಬರು ಯಾರೋ ನನಗೆ ಅವರ ಹೆಸರು ಅವರೇ ಇರಬೇಕು. ಹೌದು, ಅವರು ತುಂಬ ಬಯಲುಸೀಮೆಯಲ್ಲಿ ನೀರಿನ ಮಹತ್ವದ ಬಗ್ಗೆ ಭಾಳ ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ರು. ನಿರಂತರವಾಗಿ ಅವ್ರ ಕಾರ್ಯಕ್ರಮ ಕೇಳ್ತಾ ಇದ್ವಿ. ಆಮೇಲೆ ದೇವರಾಜ ರೆಡ್ಡಿ ಅವರು ಜಲಮರುಪೂರ್ಣ, ಬೋರ್ವೆಲ್ ರೀಚಾರ್ಜು, ಇದೆಲ್ಲ ಕಾನ್ಸೆಪ್ಟ್ ನಂಗೆ ಭಾಳ ಇಷ್ಟ ಆಗಿತ್ತು. ಅದೆಲ್ಲ ತಲೆಯಲ್ಲಿತ್ತು. ಆಮೇಲೆ ಇವತ್ತು ಈ ಪ್ರದೇಶದಲ್ಲಿ ಮಳೆ ಚೆನ್ನಾಗಿ ಬರುತ್ತೆ, ಮುಂದೆ ಕಡಿಮೆ ಆದಾಗಲೂ ನಮಗೆ ನೀರಿಗೆ ಕೊರತೆ ಆಗಬಾರ್ದು ಅಂಥೇಳಿ ನಾವು ಆರಂಭದಲ್ಲೇ ನೀರಿನ ಸದ್ಬಳಕೆಗೆ ತುಂಬ ಸಮರ್ಪಕ ಪ್ರಾಧಾನ್ಯತೆ ಕೊಟ್ಟು ಏನೇನು ಮಾಡಿದಿರಿ? ನಾವು ಫಸ್ಟು ನಾವು ನಮ್ಮ ಜಮೀನನ್ನು ವಿಭಾಗ ಮಾಡಿಕೊಂಡು 60 ಅಡಿಯಿಂದ 70 ಅಡಿಗೆ ಒಂದೊಂದು ಗದ್ದೆಗಳ ಥರ. ಎಷ್ಟು ಗದ್ದೆ ಮಾಡಿದಿರಿ? ಒಂದು 6+2 8 ಗದ್ದೆ ಇದೆ. ಮತ್ತು 2 ಗದ್ದೆ ಆಗುವಷ್ಟು ನಮ್ಮ ಮನೆ ಬಳಕೆ ಮತ್ತು ಹಸುಗಳ ಶೆಡ್ಡು ಅಂಥದಕ್ಕೆ ಬಳಸ್ಕೊಂಡಿದ್ವಿ. ಒಟ್ಟು ಒಂದು 40 ಕುಂಟೆಲಿ 35 ಕುಂಟೆ ನಾವು ಕೃಷಿಗೆ ಬಳಸಿದ್ದೀವಿ. 5 ಕುಂಟೆ ನಮ್ಮ ಸ್ವಂತ ಬಳಕೆಗೆ ಇಟ್ಕೊಂಡಿದ್ದೀವಿ. ಪ್ರಾರಂಭದಲ್ಲಿ ನಾವು ಬದುಗಳು ನಿರ್ಮಾಣ ಮಾಡಿ ಇಂಗುಗುಂಡಿಗಳು ಮಾಡ್ಕೊಂಡ್ವಿ. ಆಮೇಲೆ ನಮ್ಮದು ಎಲ್ಲ ಜಮೀನಿಂದ ವಾಟ ಡೌನ್ ಎಲ್ಲಿದೆ ಅಲ್ಲಿ ಕೃಷಿ ಹೊಂಡ ಮಾಡಿದ್ವಿ ಚಿಕ್ಕದು. ನಮ್ಮ ಗದ್ದೆಗಳಲ್ಲಿ ಎಲ್ಲ ಎಷ್ಟೇ ಮಳೆ ಬಂದರೂ ಒಂದು ಡ್ರಾಪು ಹೊರಗಡೆ ನೀರು ಹೋಗಲ್ಲ, ಒಂದು ಹನಿ ಕೂಡ ಹೋಗಲ್ಲ. ಇನ್ನೂ ನಮ್ಮ ಶೆಡ್ಡಲ್ಲಿ ಅದರ ಬಳಕೆಗೆ ಇಟ್ಕೊಂಡಿರ್ತಕ್ಕಂಥ ಜಾಗದಿಂದ ನೀರು ಫ್ಲೋ ಆದರೆ ಅದು ಕೃಷಿ ಹೊಂಡಕ್ಕೆ ಹೋಗಿ ಸೇರುತ್ತೆ. ಬೋರ್ವೆಲ್ ಮರುಪೂರ್ಣ ಅಂತ ಏನಾದ್ರು? ಹೌದೌದು, ಅದು ನಮ್ಮ ಬೋರ್ವೆಲ್ ಪಾಯಿಂಟ್ ಪಕ್ಕನೇ ನಾವು ಕೃಷಿ ಹೊಂಡ ಮಾಡಿದ್ವಿ. ನಮ್ಮದು ಎಲ್ಲ ಮಳೆ ನೀರು ಹೋಗ್ಬಿಟ್ಟು ಅಲ್ಲಿ ಸಂಗ್ರಹಣೆ ಆಗುತ್ತೆ, ಬೋರ್ವೆಲ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಇವಾಗ ನಾವು ಬಂದು 2 ವರ್ಷದಿಂದ ಎಂಥ ಬಿಸಿಲು ಕಾಲದಲ್ಲೂ ನಮ್ಮದು 1% ವಾಟ್ರ್ ಫ್ಲೋ ಕಡಿಮೆ ಆಗಿಲ್ಲ. ನಮ್ಮದು ಬೋರ್ವೆಲ್ಲಲ್ಲಿ ಇವತ್ತು 30 ಅಡಿಗೆ ನೀರಿದೆ. ಅಷ್ಟು ಚೆನ್ನಾಗಿ ವಾಟರ್ ಸೋರ್ಸ್ ಚೆನ್ನಾಗಾಗಿದೆ. ನಾವು 60ರಿಂದ 80 ಅಡಿಗೆ ಒಂದೊಂದು ಗದ್ದೆಗಳ ಥರ ಮಾಡಿ ಇಂಗುಗುಂಡಿಗಳು ಮಾಡಿ ಮತ್ತು ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ. ಆಮೇಲೆ ನಾವು ಒಂದು ರಸ್ತೆ ಈಗ ನಾವು ಮನೆ ಕಟ್ಟೋದಕ್ಕೆ ಯಾವ ಥರ ಪ್ಲ್ಯಾನ್ ಮಾಡ್ತೀವಿ, ಕೃಷಿನೂ ಅದೇ ಥರ. ನಾವು ಸುಮ್ಮನೆ ಬೇಕಾಬಿಟ್ಟು ಏನೋ ಗಿಡ ಮರ ಹಾಕೋದು ಮನೆ ಕಟ್ಟೋದು ಆ ಥರ ಅಲ್ಲ. ಮನೆಗೆ ಎಷ್ಟು ಪ್ರಾಧಾನ್ಯತೆ ಕೊಡ್ತೀವೋ ಕೃಷಿನೂ ನಮ್ಮ ಮನೆ ಥರನೇ. ಅದು ನಾವು ಯಾವುದೇ ಕೆಲಸ ಆಗಲಿ ಪ್ಲ್ಯಾನ್ ಮಾಡಿದ್ರೆ ಮುಂದಕ್ಕೆ ಅದು ಒಳ್ಳೆ ಫಲ ಕೊಡುತ್ತೆ. ಕೇಳುಗರೆ, ಜೂನ್ 3ನೇ ತಾರೀಖು ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಪ್ಲಾಸ್ಟಿಕ್ ಮಾಲಿನ್ಯ ನಿಲ್ಲಿಸಿ, ಪರಿಸರ ಸಂರಕ್ಷಿಸಿ. ಭಾಗವಹಿಸುತ್ತಾರೆ ಮೈಸೂರಿನ ಪರಿಸರ ವಿಜ್ಞಾನಿ ಪ್ರೊಫೆಸರ್ ವಿ ಜಗನ್ನಾಥ್. ಸಂಪರ್ಕ ಸಂಖ್ಯೆಗಳು 2512-582 ಹಾಗೂ 2515-0889. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಜೂನ್ 3ನೇ ತಾರೀಖು ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ.
ನೀವು ವಕೀಲರಾಗಿದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಜಮೀನು ಖರೀದಿ ಮಾಡೋದ್ರಲ್ಲ, ಅವಾಗ ಏನೇನು ಡಾಕ್ಯುಮೆಂಟ್ಸ್ ನೋಡಿದ್ರಿ ಜಮೀನು ಖರೀದಿ ಮಾಡೋದು? ನಾವು ಅದೇ ಕ್ಷೇತ್ರದಲ್ಲಿ ಇರೋದ್ರಿಂದ ಮತ್ತು ನಮ್ಮ ಕೆಲಸನೂ ಅದಕ್ಕೆ ಸಿಮಿಲರ್ ಆಗಿರೋದ್ರಿಂದ ತುಂಬ ನಮಗೆ ಅದ್ರ ಬಗ್ಗೆ ಏನು ಕಷ್ಟ ಆಗಲಿಲ್ಲ. ನಾವು EC ಋಣಭಾರ ಪತ್ರ, ಟೈಟಲ್ ಡೀಡು, ಮದರ್ ಡೀಡ್ಸು, ಆಮೇಲೆ RTC, MRಗಳು, ಫ್ಯಾಮಿಲಿ ಟ್ರೀ, ಅವರು ಯಾರು ಮಾರಾಟಗಾರ, ಅವರ ಕುಟುಂಬ ವಂಶವೃಕ್ಷ, ಅದರಲ್ಲಿ ಇರ್ತಕ್ಕಂಥ ಹಕ್ಕಿನ ಆಸಕ್ತಿ ಇರ್ತಕ್ಕಂಥ ವ್ಯಕ್ತಿಗಳು, ಅವರು ಕ್ಲಾರಿಟಿ ಬಂದಿದೆಯಾ, ಫ್ಲೋ ಎಲ್ಲ ಯಾವುದಾದ್ರೂ ಅದ್ರ ಮೇಲೆ ಲೋನ್ ಇದೆಯಾ, ಸಂಪೂರ್ಣವಾಗಿ ನಮ್ಮದೇಲ್ಲ. ಅದು ನಮಗೆ ದೊಡ್ಡ ಕಷ್ಟ ಏನಿಲ್ಲ ಅದೇ ಕೆಲಸ ಮಾಡೋದ್ರಿಂದ. ಆಮೇಲೆ ಅದಕ್ಕೆ ನಾವು ಇಡೀ ಸೌತ್ ಇಂಡಿಯಾ ಲೆವೆಲ್ಲು ಆಪ್ರೇಟ್ ಮಾಡಿದ್ದೀವಿ. ನಮ್ಮ ಸಾಮಾನ್ಯವಾಗಿ ಇವತ್ತು ಹಳ್ಳಿಗಳಲ್ಲಿ ಪೋಡಿ ಆಗಿರಲ್ಲ, ಜಮೀನಿನ ದಾಖಲೆ ರೈತನ ಹೆಸರಲ್ಲಿ ಇರಲ್ಲ, ಯಾರ್ದೋ ಹೆಸರಲ್ಲಿ ಇರುತ್ತೆ. ಈ ಸಮಸ್ಯೆಗಳನ್ನು ತುಂಬ ಹೇಳ್ತಾರೆ. ಇಲ್ಲ, ನಾವು ಇವತ್ತು ಎಲ್ಲ ನಮ್ಮ ಭೂಮಿ ಆಗಲಿ ಬೇರೆ ಗೌರ್ಮೆಂಟ್ ವೆಬ್ಸೈಟಲ್ಲೇ ನಮ್ಮ ಮೊಬೈಲಲ್ಲಿ ಮೋಜಿನಿ, ಭೂಮಿ ಎಲ್ಲ ಡಾಕ್ಯುಮೆಂಟ್ಸ್ನ ನಾವು ಯಾವುದು ಸರ್ಕಾರಿ ಕಚೇರಿಗಳಿಗೆ ಅಲಿಯೋ ಅವಶ್ಯಕತೆ ಇಲ್ಲ. ಈಗ ಎಲ್ಲ ನಾವು ವೆಬ್ಸೈಟಲ್ಲಿ ಹೋದರೆ ನಮ್ಮದು ನಿಂತ್ಕೊಂಡಿರೋ ಜಾಗದಲ್ಲಿ ಯಾವ ಸರ್ವೆ ನಂಬರ್ ಇದೆ, ಅದ್ರ ನಕ್ಷೆ ಏನಿದೆ, ಪೋಡಿ ಆಗಿದೆಯಾ, RTC ಯಾರ ಹೆಸರಲ್ಲಿದೆ, MR ಟ್ರಾನ್ಸಾಕ್ಷನ್ ರೆಫರೆನ್ಸ್ MRಲ್ಲಿ ಯಾವುದು ಮುಖಾಂತರ ಅವ್ರಿಗೆ ಹಕ್ಕು ವರ್ಗಾವಣೆ ಆಗಿದೆ, ಅದ್ರ ಮೇಲೆ ಯಾವ ಋಣ ಭಾರ ಇದೆ, ಪ್ರತಿಯೊಂದೂ ನಾವು ಆನ್ಲೈನಲ್ಲಿ ನೋಡ್ಕೋಬೋದು. ಅದರಲ್ಲಿ ಪೋಡಿ ನಕ್ಷೆಗಳು ಪ್ರತಿಯೊಂದೂ ನಾವು ಮೋಜಿನಿ ಆಗಲಿ ಗೌರ್ಮೆಂಟ್ ವೆಬ್ಸೈಟಲ್ಲಿ ಎಲ್ಲ ಮಾಹಿತಿ ಸಿಗುತ್ತೆ. ಕೂತ್ಕೊಂಡಿರೋ ಕಡೆನೇ ನಾವು ರಿಸರ್ಚ್, ನಾವು ಅದೇ ಲೈನಲ್ಲಿ ಇರೋದ್ರಿಂದ ಲ್ಯಾಪ್ಟಾಪ್ ಇಟ್ಕೊಂಡು ಇಡೀ ನಮ್ಮ ಕರ್ನಾಟಕದ ಯಾವುದೇ ಜಮೀನು ಬಗ್ಗೆನೂ ನಾವು ರಿಸರ್ಚ್ ಮಾಡಿ ಮಾಹಿತಿ ತಗೋಬೋದು. ಆಮೇಲೆ ಇಡೀ ನಮ್ಮ ಸೌತ್ ಇಂಡಿಯಾ ಪೂರ್ತಿ, ನಮ್ಮ ಸ್ಟೇಟಿಂದಲ್ಲ, ಇಡೀ ಎಲ್ಲ ನಾವು 5 ಸ್ಟೇಟಿಂದು ಕೆಲಸ ಮಾಡಿರೋದ್ರಿಂದ ಎಲ್ಲ ಸ್ಥಳೀಯ ಕಾನೂನು ಬಗ್ಗೆ ನಮಗೆ ಚೆನ್ನಾಗಿ ಅರಿವಿದೆ. ಆಯಿತು, ಈಗ ಎಲ್ಲ ಲೆಕ್ಕ ನೋಡಿ ಸರಿಯಾಗಿ ದಾಖಲೆಗಳನ್ನು ನೋಡಿ ಜಮೀನು ಖರೀದಿ ಮಾಡಿದ್ರಿ. ಮಣ್ಣು ಯಾವ ಥರದ್ದು? ಮಣ್ಣು ಮಾತ್ರ ನನಗೆ ಭಾಳ ಖುಷಿ ಆಯಿತು. ಅದಕ್ಕೆ ನಾವು ಅದನ್ನು ಪ್ರಿಪೇರ್ ಮಾಡಿದ್ವಿ. ಫುಲ್ಲು ರೆಡ್ ಸಾಯಿಲು, ತುಂಬ ಸ್ಮೂತು ಸಾಯಿಲು, ಮತ್ತು ವಾಟ್ರ್ ಅಬ್ಸರ್ಪ್ಷನ್ ಅಂದರೆ ವಾಟ್ರ್ ಹೀರ್ಕೋಣ ಅಂತ ಗುಣ ತುಂಬ ಇದೆ. ಅದಕ್ಕೆ ಪರೀಕ್ಷೆ ಏನಾದ್ರು ಮಾಡಿಸಿದ್ರೆ ಮಣ್ಣು? ಇಲ್ಲ, ನೋಡಿದ ಕೂಡಲೇ ನಮಗೆ ಗೊತ್ತಾಯಿತು. ಆ ಪ್ರದೇಶದಲ್ಲಿ ಓಡಾಡಿದಾಗ ವಾಟ್ರು ಇನ್ನೂ ಪೊಲ್ಯೂಷನ್ ಆಗಿಲ್ಲ. ಆ ಲ್ಯಾಂಡು, ಆ ಏರಿಯಾದಲ್ಲಿ ಅಷ್ಟು ಕಲುಷಿತ ಆಗಿಲ್ಲ, ಯಾವುದು ಫ್ಯಾಕ್ಟ್ರಿ ಇಲ್ಲ. ಇವರು ರಾಸಾಯನಿಕಗಳ ಪ್ರಯೋಗ ತುಂಬ ಕಡಿಮೆ ಅಲ್ಲಿ. ನೀವು ಎಷ್ಟೇ ಮಳೆ ಬಂದರೂ ನಾವು ಒಂದು ಹಾಫ್ ಆನ್ ಅವರಲ್ಲಿ ಎಲ್ಲನೂ ಹೀರ್ಕೊಬಿಡುತ್ತೆ ಭೂಮಿ. ಅಂತರ್ಜಲಕ್ಕೆ ತುಂಬ ಸಪೋರ್ಟ್ ಮಾಡುತ್ತೆ. ಜಮೀನು ಪೂರ್ತಿ ಖಾಲಿ ಇತ್ತ? ಫುಲ್ಲು ಖಾಲಿ ಲ್ಯಾಂಡು. ನಮ್ಮ ಒಂದು ಮೇಯ್ನ್ ಮುಖ್ಯ ರಸ್ತೆಗೆ ಹೊಂದ್ಕೊಂಡಂಗೆ ಇತ್ತು. ಅಲ್ಲಿಂದ 1 ಕಿಲೋಮೀಟ್ರ್ ಹಳ್ಳಿ, ಹಿಂದ್ಗಡೆ 1 ಕಿಲೋಮೀಟ್ರ್ ಹಳ್ಳಿ. ನಮ್ಮ ಜಮೀನು ಸುತ್ತ ಒಂದು ಅರ್ಧ ಕಿಲೋಮೀಟ್ರ್ ರೇಡಿಯೇಷನಲ್ಲಿ ಗದ್ದೆಗಳು, ತೋಟದ ಮನೆಗಳಿದೆ. ಬೇಲಿ ಏನಾರು ಹಾಕಿದ್ರ? ಹೌದೌದು, ನಾವು ಫಸ್ಟ್ ಮಾಡಿದ್ದು ಅದೇ ಕೆಲಸ. ಫೆನ್ಸಿಂಗ್ ಮಾಡಿ ತರಹದ ಬೇಲಿ, ಮುಳ್ತಂತಿ ಬೇಲಿ ಹಾಕ್ಸ್ಬಿಟ್ಟು ಅದಕ್ಕೆ ಮೆಸ್ ಬರುತ್ತೆ ಹೊಸ ಥರ. ಈಗ ಅಲ್ಲೇ ಚಾಮರಾಜನಗರದ ಕಡೆ ಅವರು ಮ್ಯಾನುಫ್ಯಾಕ್ಚರ್ ಎಲ್ಲ ಲೋಕಲಾಗಿ ಮಾಡ್ತಾರೆ. ಅದು ಮೆಸ್ ಹಾಕ್ಸಿದ್ದೀವಿ, ಒಂದು 5 ಫೀಟು. ಎಷ್ಟು ಖರ್ಚಾಯಿತು ಅದಕ್ಕೆ? ಸುಮಾರು ಒಂದು 3 ಲಕ್ಷ 4 ಲಕ್ಷದ ಮೇಲೆ ಆಯಿತು. ಆಮೇಲೆ ಅದ್ರ ಮೇಲೆ ನಮಗೆ ಅಲ್ಲಿ ಚಿರತೆಗಳ ಓಡಾಟ ಇದೆ ಸ್ವಲ್ಪ, ಹಂಗಾಗಿ 3 ಫೀಟ್ ಮೇಲಕ್ಕೆ ಈಗ 5 ಫೀಟು ಮೆಸ್, ಮುಳ್ತಂತಿ ಮೆಸ್ ಹಾಕ್ಸ್ಬಿಟ್ಟು ಅದ್ರ ಮೇಲೆ 3 ಫೀಟು ಸೋಲಾರ್ ಫೆನ್ಸಿಂಗ್ ಮಾಡಿಸಿದ್ವಿ. ಟೋಟಲ್ 7-8 ಫೀಟು ಹೈಟ್ ಆಗುತ್ತೆ. ಹಂಗಾಗಿ ನಮಗೆ ಮೇಯ್ನು ನಾವು ಹಳ್ಳಿಯಿಂದ ದೂರ ಇರೋದ್ರಿಂದ ಮತ್ತು ನಾವು ಇಬ್ಬರೇ ಮನೆಯಲ್ಲಿರೋದ್ರಿಂದ ನಮಗೆ ಸುರಕ್ಷತೆಗೆ ಆದ್ಯತೆ ಕೊಟ್ಟು ಮನೆ ಒಂದು ಕಟ್ಕೊಂಡಿದ್ದೀರಿ? ಮನೆ ಇನ್ನೂ ಮಾಡಿಲ್ಲ, ಜಸ್ಟ್ ಒಂದು ಶೆಡ್ ಮಾಡಿಕೊಂಡು ನಮಗೆ ವಾಸಕ್ಕೆ ಏನು ಅವಶ್ಯಕತೆಗಳು ಬೇಕೋ ಅದೆಲ್ಲ ರೆಡಿ ಮಾಡಿದ್ದೀವಿ. ದನ ಅಂದರೆ ನಾಟಿ ಹಸು? 2 ಗೀರ್ ಹಸು ಇದೆ, 2 ಮಲೆನಾಡು ಗಿಡ್ಡ ತೊಗೊಂಡಿದ್ದೀವಿ. ಆಮೇಲೆ ಕುರಿ ಫಾರಮ್ ಒಂದು ಚಿಕ್ಕದು ಮಾಡಿದ್ದೀವಿ. 15-20 ಮೆಜರ್ಮೆಂಟಲ್ಲಿ ಮೇಲ್ಗಡೆ ಮೇಕೆದು, ಕೆಳಗಡೆ ನಾಟಿ ಕೋಳಿ ಫಾರ್ಮ್ ಥರ ಇಂಟಿಗ್ರೇಟೆಡ್ ಚಿಕ್ಕದು ಮಾಡಿಸಿದ್ದೀವಿ. ಮೇಕೆ ಎಷ್ಟು ಸಾಕಿದೆ? ಮೇಕೆ ಒಂದು 10 ಮೇಕೆ, ಬೀಟಲು, ಶಿರೋಯಿ, ಸೂಜತ್ ಆ ತಳಿದು 1 ವರ್ಷ ಹಿಂದೆ ಒಂದು 10 ಮೇಕೆ ಇತ್ತು. ನಮ್ಮ ಬ್ರದರ್ ಊರಲ್ಲಿ ಫಾರ್ಮ್ ಮಾಡಿದ್ದಾರೆ. ನಮಗಿಲ್ಲಿ ಒಬ್ಬರೇ ಕೆಲಸ ಜಾಸ್ತಿ ಅಂತ ಹೇಳ್ಬಿಟ್ಟು ಅದು, ಮತ್ತು ಮೇವಿನ ಅವಶ್ಯಕತೆ ಜಾಸ್ತಿ, ಅದಕ್ಕೆ ತುಂಬ ಒದಗಿಸೋದು ಕಷ್ಟ. ಅದು ಬೀಟಲು, ಶಿರೋಯಿ ಅವೆಲ್ಲ ತುಂಬ ಮೇವನ್ನು ಬಯಸ್ತವೆ. ಅದಕ್ಕೆ ನಾವು ಅವರಿಗೆ ಅದು ಕೊಟ್ಬಿಟ್ಟು ಈಗ ಬಂಡೂರು ಕುರಿ ತಗೊಂಡಿದ್ದೀವಿ. ಅದು ನಮ್ಮ ತೋಟದಲ್ಲಿ ಮೇಯ್ಕೊಳುತ್ತೆ. ಕೋಳಿ ಎಷ್ಟು ಸಾಕಿದ್ದೀರಿ? ಕೋಳಿ ಒಂದು 10 ಕೋಳಿ ಇದೆ, ನಾಟಿ ಕೋಳಿ. ಆಮೇಲೆ ಒಂದು 4 ಮೊಲ ಇದೆ, ಒಂದು 2 ನಾಯಿ ಇದೆ, 2 ಬೆಕ್ಕಿದೆ.
ಬೆಳೆಗಳೇನೇನಿದೆ ಹೇಳಿ. ನಮ್ಮ ತೋಟದಲ್ಲಿ ಅದೇ ನಾವು ಗದ್ದೆಗಳು ಫಾರ್ಮ್ ಮಾಡಿ ನೀರಿನ ನಿರ್ವಹಣೆಗೆ ಆದ್ಯತೆ ಕೊಟ್ಟು ರಸ್ತೆ ಮಾಡಿ ನಾವು ಉಳ್ಕೊಳೋದಕ್ಕೆ ಶೆಡ್ ಮಾಡಿಕೊಂಡು ಆಮೇಲೆ ನಾವು ಸುಮಾರು 4-5 ಕಡೆ ನರ್ಸರಿಲಿ ಮುಖ್ಯವಾಗಿ ನಾವು ತೆಂಗು ಮಾಡಿದ್ದೀವಿ. ತೆಂಗು 30 ತೆಂಗಿನ ಸಸಿ ಹಾಕಿದ್ದೀವಿ, 300 ಅಡಿಕೆ ಹಾಕಿದ್ದೀವಿ. ತೆಂಗು 40 ಅಡಿ ಅಂತರದಲ್ಲಿ ಎಲ್ಲ ಗದ್ದೆಲೂ ಹಾಕಿದ್ವಿ. ಇಡೀ ಜಮೀನಲ್ಲಿ 40 ಅಡಿ ಡಿಸ್ಟೆನ್ಸಲ್ಲಿ 30 ಗಿಡ ಹಾಕಿದ್ವಿ. ಆಮೇಲೆ 2 ಬಾರ್ಡ್ರಲ್ಲಿ ನಾವು ಈಗ ಗದ್ದೆ ಮಾಡಿದ್ದೀವಲ್ಲ, ಒಂದು ಗದ್ದೆಯಲ್ಲಿ 80 ಅಡಿ 60 ಅಡಿ ಗದ್ದೆ ಆದರೆ ಎವರಿ ಕಾರ್ನರು ತೆಂಗು ಹಾಕಿದ್ದೀವಿ. ಕಾರ್ನರ್ ಆ ಕಾರ್ನರಿಂದ ಒಂದು ತೆಂಗಿನ ಮರದಿಂದ ಅಡಿಕೆ ಮರಕ್ಕೆ 15 ಅಡಿ ಡಿಸ್ಟೆನ್ಸಲ್ಲಿ 3 ಲೈನು ಅಡಿಕೆ ಹಾಕಿದ್ವಿ. ಆ ಅಡಿಕೆ ಮತ್ತು ತೆಂಗಿನ ಮಧ್ಯೆ 15 ಅಡಿ ಡಿಸ್ಟೆನ್ಸ್ ಇದೆ, ಗ್ಯಾಪ್ ಇದೆ. ಅದು ವೆಂಟಿಲೇಷನ್ ಬ್ಲಾಕ್ ಆಗಲ್ಲ, ಸೂರ್ಯನ ಕಿರಣಗಳು ಬೆಳಕಿಗೆ ತಡೆ ಆಗಲ್ಲ. ತೆಂಗು ಯಾವುದು ತಳಿ? ತೆಂಗು ಪಾಂಡವಪುರದ್ದು ಮೈಸೂರು ತಳಿ, ತುಂಬ ಚೆನ್ನಾಗಿದೆ. ಲೋಕಲ್ ಅಡಿಕೆನೂ ಪಾಂಡವಪುರದ ತಳಿ. ನಮ್ಮ ಸ್ನೇಹಿತರು ಫಾರ್ಮಲ್ಲಿ ಅವರೇ ಮಾಡಿಕೊಟ್ರು. ಅವ್ರದ್ದು ತಗೊಂಬಂದು 3 ಲೈನು 15 ಅಡಿ ಲೈನ್ ಅಂತರ ಮಾಡಿದ್ದೀವಿ ಅಡಿಕೆ ಮಧ್ಯದಲ್ಲಿ. ಗಿಡದಿಂದ ಗಿಡಕ್ಕೆ 6.5 ಅಡಿ, ಸಾಲಿಂದ ಸಾಲಿಗೆ 15 ಅಡಿ. ಮತ್ತು ಅಡಿಕೆ ಮತ್ತು ತೆಂಗಿನ ಮಧ್ಯೆ 15 ಅಡಿ ಅಂತರ ಮಾಡಿದ್ದೀವಿ. ಆ 15 ಅಡಿ ಅಂತರದಲ್ಲಿ ಮತ್ತೆ ಹಣ್ಣಿನ ಗಿಡಗಳು ಸಂಯೋಜನೆ ಮಾಡಿದ್ದೀವಿ. ಈಗ ಮೇಯ್ನು 30 ತೆಂಗು, 300 ಅಡಿಕೆ, ಒಂದು 50 ಕೋಕೋ ಹಾಕಿದ್ದೀವಿ, 100 ಬಾಳೆ ಹಾಕಿದ್ದೀವಿ, ಒಂದು 40-50 ವೆರೈಟಿ ಹಣ್ಣಿನ ಗಿಡಗಳು ಹಾಕಿದ್ದೀವಿ. ಏನೇನು ಹಾಕಿದ್ದೀರಿ? ಹಣ್ಣಿನ ಗಿಡಗಳು ಮುಖ್ಯವಾಗಿ ನಮ್ಮ ದೇಶಿ ತಳಿ ಮಾವು, ಹಲಸು, ಮತ್ತು ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ವಾಟರ್ ಆ್ಯಪಲ್, ಬಟರ್ ಫ್ರೂಟು, ಮೋಸಂಬಿ, ಆರೆಂಜು, ಗೋಡಂಬಿ, ಇನ್ನೂ ಸುಮಾರು ಹುಣಸೆ ಒಂದು ಗಿಡ ಹಾಕಿದ್ದೀವಿ. ಅದು ಸಿಹಿ ಹುಣಸೆ ಅಂತ ಬರುತ್ತೆ. ನೇರಳೆ ಹಾಕಿದ್ವಿ, 3 ನೇರಳೆ ಹಾಕಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಬಿದಿರು ಹಾಕಿದ್ದೀವಿ. ಮತ್ತು ಮಸಾಲೆ, ಏಲಕ್ಕಿ, ಲವಂಗ, ಚಕ್ಕೆ, ಜಾಕಾಯಿ, ಆ ಥರ ಮಸಾಲೆಗಳು ಎಲ್ಲನೂ ಹಾಕಿದ್ದೀವಿ. ಆಮೇಲೆ ಔಷಧಿ ಸಸ್ಯಗಳು ಎಲ್ಲ ಹಾಕಿದ್ದೀವಿ. ಆಮೇಲೆ ಒಂದು ಗದ್ದೆಯಲ್ಲಿ ಪೂರ್ತಿ ಒಂದು 30-40 ವೆರೈಟಿ ಹೂವಿನ ಗಿಡಗಳು ಹಾಕಿದ್ವಿ. ಮೈಸೂರು ಮಲ್ಲಿಗೆ, ಮಂಗಳೂರು ಮಲ್ಲಿಗೆ, ದಾಸವಾಳ, ಗುಲಾಬಿ. ಮಂಗಳೂರು ಕಡೆಯಿಂದ ಒಂದು ಸುಮಾರು ಹೂವಿನ ಗಿಡಗಳು ತರಿಸಿ ಹಾಕಿದ್ವಿ. ಅದು ಒಂದು ಸಾಯಂಕಾಲ 6 ಗಂಟೆಗೆ ಒಂದು ಹೂವು ಬಿಡುತ್ತೆ, ಬೆಳಗ್ಗೆ 6 ಗಂಟೆವರೆಗೂ ಫ್ಲೇವರು. ಅದು ನಮ್ಮ ಇಡೀ ಗದ್ದೆ ನಮ್ಮ ಮನೆವರೆಗೂ ಘಮ ಘಮ ಅಂತ ಒಳ್ಳೆ ಸುವಾಸನೆ ಬರುತ್ತೆ. ಹೌದೌದು, ಆ ಥರದ್ದು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಹೂವಿನ ಗಿಡಗಳು ಇದೆ. ಮಸಾಲೆ ಪದಾರ್ಥಗಳು, ಔಷಧಿ ಸಸ್ಯಗಳು, ಆಮೇಲೆ ನಮ್ಮ ದನಗಳಿಗೆ ಬೇಕಾಗಿರ್ತಕ್ಕಂಥ ಮೇವು ನಾವು ಅಕ್ಸೆ, ನುಗ್ಗೆ, ಬಾಳೆ ಜೊತೆಗೆ ನೇಪಿಯರ್, 3 ಥರದ ನೇಪಿಯರು, ಗಿನಿ ಹುಲ್ಲು, ಆಮೇಲೆ COFS 34, ಮತ್ತು ರೆಡ್ ನೇಪಿಯರ್ ಒಂದು ಹೊಸ ತಳಿ ಬರುತ್ತೆ. ಅದು ಈ ಥರ ಹಸುಗಳು, ಮೇಕೆಗಳಿಗೆ ಸಮರ್ಪಕವಾಗಿ ಮೇವಿನ ಕೊರತೆನೇ ಬರದೇ ಇರೋ ಥರ ಬದುಗಳು ಮಾಡಿದ್ದೀವಲ್ಲ, ಆ ಬದುಗಳು 4 ಕಡೆನೂ ನೇಪಿಯರು. ಮಧ್ಯದಲ್ಲಿ ನಾವು ಅಕ್ಸೆ ಹಾಕಿದ್ದೀವಿ. ಅಕ್ಸೆ ಮತ್ತು ಬಾಳೆ ನಮ್ಮ ತೋಟ ಮಾಡಬೇಕಂದ್ರೆ ಅಕ್ಸೆ ಬಾಳೆ ಪ್ರಾಮುಖ್ಯತೆ ಭಾಳ ಇದೆ. ವಾತಾವರಣನ ತಂಪು ಮಾಡುತ್ತೆ, ಭೂಮಿಲಿ ಹ್ಯೂಮಸ್ ಕ್ರಿಯೇಟ್ ಆಗೋಕ್ಕೆ, ಜೀವಾಣುಗಳು ಬೆಳವಣಿಗೆಗೆ ಅದು ತುಂಬ ಸಹಕಾರಿಯಾಗುತ್ತೆ. ಅಕ್ಸೆ ಮತ್ತು ಯಾವುದು ನಮ್ಮ ನಾರಾಯಣ ರೆಡ್ಡಿ ಅವರು ಹೇಳಿರೋ ಥರ ಬೇರುಗಳು ಹೆಚ್ಚಾದಷ್ಟು ಭೂಮಿಗಳು ಜೀವಾಣುಗಳ ಚಟುವಟಿಕೆ ಚೆನ್ನಾಗಿ ನಡೆಯುತ್ತೆ. ಆ ಬೇರಲ್ಲಿ ರಾಸಾಯನಿಕ ಪ್ರಕ್ರಿಯೆ ನಡೆದು ಅದಕ್ಕೆ ಜೀವಾಣುಗಳು ಆಕರ್ಷಿತವಾಗಿ ಕಡಿಮೆ ಸಮಯದಲ್ಲಿ ಭೂಮಿ ಉತ್ಕೃಷ್ಟವಾಗಿ ಸಾವಯವ ಇಂಪ್ರೂವ್ ಆಗುತ್ತೆ. ನೀವು ಅನುಸರಿಸ್ತಾ ಇರೋ ಕೃಷಿ ಪದ್ಧತಿ ಯಾವುದು? ಅದೇ ಸಮಗ್ರ ಸಾವಯವ ಕೃಷಿ ಪದ್ಧತಿ. ಹೌದಾ? ಗೋ ಆಧಾರಿತ ಸಮಗ್ರ ಸಾವಯವ ಕೃಷಿ. ಎಲ್ಲಿ ನೋಡಿ ತಿಳ್ಕೊಂಡ್ರಿ ಇದನ್ನ? ಇದು ನಮ್ಮ ಮೂಲ, ನಾನು ಪ್ರೇರಣೆ ಆಗಿರೋದು ನಾರಾಯಣ ರೆಡ್ಡಿ ಅವರು, ದೊಡ್ಡಬಳ್ಳಾಪುರದವರು. ಅವರು ಹಿಂಗೆ ನಾನು ನೋಡಿದ್ರಿ ಅವ್ರು? ಹೌದೌದು, ಅವ್ರ ತೋಟಕ್ಕೆ ಹೋಗಿ ಅವರು ನಾವು ಹೋದಾಗ ದುರದೃಷ್ಟ ಅವ್ರು ಸತ್ತೋಗಿದ್ರು. ಕರೋನಾ ಟೈಮಲ್ಲಿ ಸತ್ತೋಗಿ 1 ವರ್ಷಕ್ಕೆ ಹೋಗಿದ್ವಿ ಅವ್ರ ತೋಟಕ್ಕೆ. ಅವರು ಮಗ, ಅವ್ರ ಹೆಂಡತಿ ಅವ್ರಿಗೆಲ್ಲ ಮೀಟ್ ಮಾಡಿ ಅವ್ರ ತೋಟ ಎಲ್ಲ ಸುತ್ತಿ ಅವರು ಒಂದು ಬುಕ್ಸ್ ಕೊಟ್ಟರು. ಅವ್ರ ಮಾಡೆಲ್ಸ್ ಎಲ್ಲ ನೋಡಿದ್ವಿ. ಈ ಕೋಳಿ ಶೆಡ್ ಮಾಡಿರೋದು, ಆಮೇಲೆ ಎಲ್ಲ ಹಣ್ಣಿನ ಗಿಡಗಳು ಸಂಯೋಜನೆ, ತುಂಬ ಖುಷಿ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಅವ್ರ ಬಗ್ಗೆ ಜಯರಾಮ್ ಪ್ರಕಾಶ್ ಅಂತ ಸುಸ್ಥಿರ ಕೃಷಿ ಪಾಠಗಳು ಅಂತ ಒಳ್ಳೆ ಒಂದು ಬುಕ್ಸ್ ಬರೆದಿದ್ದಾರೆ. ಅದರಲ್ಲಿ ನಾನು ಸುಮಾರು ಕೃಷಿ ಬಗ್ಗೆ ಭಾಳ ಬುಕ್ಕುಗಳು ಓದಿದ್ದೀನಿ. ಬಟ್ ಜನಸಾಮಾನ್ಯರಿಗೂ ಅರ್ಥ ಆಗೋ ಥರ ತುಂಬ ಸರಳವಾಗಿ ಎಲ್ಲ ಟಾಪಿಕ್ಗಳನ್ನು ಕವರ್ ಮಾಡಿ ಒಂದೇ ಒಂದು ರೆಡಿ ರೆಫರೆನ್ಸ್ ಥರ, ಯಾವುದು ಹೊಸ್ದಾಗಿ ಕೃಷಿಗೆ ಬರೋ ಅಂಥವ್ರಿಗೆ ಒಂದು ಬೆಸ್ಟ್ ಕೈಪಿಡಿ ಅದು. ಯಾವುದ್ಯಾವುದೋ ದೊಡ್ಡ ದೊಡ್ಡ ಬುಕ್ಸುಗಳೆಲ್ಲ ಓದಿ ಅದನ್ನು ತುಂಬ ತಿಳ್ಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ಳೋ ಬದಲು
ಸರಳವಾಗಿ ಅರ್ಥ ಮಾಡ್ಕೋಬೋದು ರೈತರು. ಓದಿದ್ದನ್ನೆಲ್ಲ ಜಮೀನಲ್ಲಿ ಇಳಿಸಿದ್ದೀರಾ? ಹೌದು. ನಾವು ಚಿಕ್ಕವರಿಂದ ನಾವು ನಮ್ಮ ತಂದೆಯವ್ರ ಕಾಲದಲ್ಲಿ ನಮ್ಮ ಕೃಷಿ ಜ್ಞಾನ ಮತ್ತು ನಾವು ಓದಿರೋದು, ತಿಳ್ಕೊಂಡಿರೋದು, ನೋಡಿ ಬಂದಿರೋದು ಎಲ್ಲನೂ ಅಪ್ಲೈ ಮಾಡಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ವಿ. 3 ವರ್ಷದ ನಿಮ್ಮದು ಈಗ ತೋಟ? ಇಲ್ಲ, ಇನ್ನೂ ನಮಗೆ ಆಗಸ್ಟ್ ಬಂದರೆ 2 ವರ್ಷ ಆಗುತ್ತೆ. ಆಗಸ್ಟ್ 2 ವರ್ಷದಲ್ಲೇ ನಾವು ಆಲ್ಮೋಸ್ಟ್ ಕಾಡ್ ಥರ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಖಾಲಿ ನೆಲದಲ್ಲಿ ನಿಂತಿದ್ರಿ 2 ವರ್ಷದ ಹಿಂದೆ. ಹೌದು. ಈಗ ನಿಮ್ಮ ತೋಟ ನೋಡಿದ್ರೆ ಹೇಗೆ ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ. ಇವಾಗ ನಾವು 5:30ಗೆ ಎದ್ದುಬಿಟ್ಟು ವಾಕ್ ಮಾಡಿದ್ರೆ 100 ಜಾತಿ ಪಕ್ಷಿಗಳು ಕಲರವ. ನಾವು ರೋಡಲ್ಲಿ ಟೆಂಪ್ರೇಚರ್ಗಿನ್ನ ನಮ್ಮ ತೋಟದಲ್ಲಿ 2-3 ಡಿಗ್ರಿ ಕಡಿಮೆ ಬರುತ್ತೆ. ನಾವು ಅಷ್ಟು ಸ್ಟ್ರೆಸ್ ಫೀಲ್ ಆಗಲ್ಲ. ಒಳಗೆ ಬಂದ ಕೂಡಲೇ ತಣ್ಣಗಿರುತ್ತೆ. ನಾವು ಹೇಳೋದಲ್ಲ, ನಮ್ಮ ಸ್ನೇಹಿತರು ಯಾರೇ ತೋಟಕ್ಕೆ ಬಂದರೂ ತುಂಬ ಕೂಲಾಗಿದೆ ಅಲ್ಲ, ತುಂಬ ತಂಪಾಗಿದೆ ಅಂತ ಫೀಲ್ ಮಾಡ್ತಾರೆ. ಬಿದಿರೆಲ್ಲ ಹಾಕಿದ್ವಿ. ಅದೇ ಮೂಲ ನಾವು ಪ್ಲ್ಯಾನ್ ಮಾಡಬೇಕು. ಯಾವುದೇ ಮಾಡಿದ್ರು ಸುಮ್ಮನೆ ಯಾರೋ ಹೇಳಿದ್ರು ಅಥವಾ ನಮ್ಮದು ಹಳೆ ನಾಲೆಜು ಅದೇ ಮುಖ್ಯ ಆಗಲ್ಲ. ನಾವು ಎಷ್ಟು ಪ್ಲ್ಯಾನ್ ಮಾಡ್ತೀವಿ, ತಿಳ್ಕೊತೀವಿ, ಅದನ್ನು ಅನ್ವಯಿಸ್ಕೊತೀವಿ, ಮುಂದೆ ಅದ್ರ ಪ್ರತಿಫಲ ಚೆನ್ನಾಗಿರುತ್ತೆ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಈಗ ನೀವು ಹೊರಗಡೆಯಿಂದ ಯಾವ ಒಳಸುರಿನೂ ತೋಟಕ್ಕೆ? ಇಲ್ಲ, ನಾವು ರಾಸಾಯನಿಕ ಮುಕ್ತ ಕೃಷಿ ಮೊದಲ ಆದ್ಯತೆನೇ ಅದು. ನಾವು ಬೆಂಗಳೂರು ಬಿಟ್ಟು ಪೊಲ್ಯೂಷನಿಂದ ಹೊರಗೆ ಬಂದು ಒಳ್ಳೆ ರಾಸಾಯನಿಕ ಮುಕ್ತ ಆಹಾರ ತಿನ್ನಬೇಕು, ಒತ್ತಡದಿಂದ ಹೊರಗೆ ಬರಬೇಕು ಅನ್ನೋ ಉದ್ದೇಶದಲ್ಲೇ ಬಂದಿದೆ. ಮತ್ತೆ ಯಾಕೆ ನಾವು ರಾಸಾಯನಿಕ ಸುರಿದ್ಬಿಟ್ಟು ಭೂಮಿನೂ ಹಾಳು ಮಾಡಿ ನಮ್ಮ ದೇಹನೂ ಹಾಳು ಮಾಡ್ಕೋಬೇಕು? ಈ ಗೋ ಆಧಾರಿತ ಕೃಷಿ ಅಂದ್ರಲ್ಲ, ಏನಾಗಂದ್ರೆ ಈಗ ನಾವು ಏನು ಮಾಡಿದ್ವಿ, ನಮ್ಮ ದನಗಳು ಸಗಣಿ ಮತ್ತು ಗಂಜಾಳನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಕೊಟ್ಟಿಗೆಯಿಂದ ಒಂದು ತೊಟ್ಟಿ ಮಾಡಿದ್ವಿ. ಅದರೆಲ್ಲ ಹೋಗಿ ಅಲ್ಲಿ ಸ್ಟೋರ್ ಆಗುತ್ತೆ. ಆಮೇಲೆ ನಮ್ಮದು ತೊಪ್ಪೆನೂ ಗಂಜಾಳ ತೊಗೊಂಡೋಗಿ ಒಂದು ಬಯೋಗ್ಯಾಸ್ ಮಾಡಿಸಿದ್ದೀವಿ. ಅದರಲ್ಲಿ ಒಂದು 10,000 ಲೀಟ್ರ್ ಕೆಪಾಸಿಟಿ. ಅದು ಟ್ಯೂಬು ಮೆಕ್ಸಿಕನ್ ಕಂಪ್ನಿದು, ಪೂನಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಬಯೋಗ್ಯಾಸು. ತೊಟ್ಟಿಲಿ ಕಲಿಸ್ಬಿಟ್ಟು ನೀರು ಹಾಕಿ ಬಿಟ್ಟರೆ ಒಂದು... ಇನ್ನೊಂದ್ಸರಿ ಹೇಳಿ, ಏನದು ಬಯೋಗ್ಯಾಸ್? ಏನು ಮಾಡ್ಕೊಂಡಿದ್ದೀರಿ? ಬಯೋಗ್ಯಾಸ್ ಮನೆಗೆ ಕುಕ್ಕಿಂಗ್ ಮಾಡೋಕ್ಕೆ ಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ. ಅದು ಅದಕ್ಕೆ ನಾವು ದನಗಳ ಸಗಣಿ, ನಮ್ದು ಏನು ಡೈಲಿ ಬರುತ್ತೆ ಅದು ಸಗಣಿ ಮತ್ತು ಗಂಜಳ ಎರಡು ತೊಗೊಂಡೋಗಿ ಒಂದು ಬಕೆಟಲ್ಲಿ, ಇದು ಅವರೇ ಕಲಸೋದಕ್ಕೆ ಒಂದು ಬಕೆಟ್ ಕೊಟ್ಟಿರ್ತಾರೆ, ಅದರಲ್ಲಿ ಹಾಕಿ ಕಲಿಸ್ಬಿಟ್ಟು ಅದನ್ನು ಅದ್ರೊಳಗೆ ಸುರಿದ್ರೆ ಅದು ಟ್ಯಾಂಕಲ್ಲಿ ಸ್ಟೋರ್ ಆಗುತ್ತೆ. ಒಂದು ಬಲೂನ್ ಮಾದರಿ. ಹೌದೌದು, ಬಲೂನ್ ಮಾದರಿ. ತುಂಬ ಉತ್ಕೃಷ್ಟವಾದ ಟೆಕ್ನಾಲಜಿ. ಎಷ್ಟು ಖರ್ಚಾಯ್ತು ನಮಗೆ? ಅದ್ರ ಮೂಲ ಬಂದು 65,000 ಬೆಲೆ. ಅದು ಅವರು ಡಿಕಾರ್ಬನೈಸೇಷನ್ ಪ್ರೋಗ್ರಾಮಲ್ಲಿ 40,000 ಏನೋ ಅವ್ರಿಗೆ ಸಬ್ಸಿಡಿ ಕೊಡ್ತಾರೆ. 25,000 ನಾವು ಕೊಡಬೇಕು. ಎಷ್ಟು ಕಿಲೋವ್ಯಾಟ್ ಸಾಮರ್ಥ್ಯದ್ದು? ಅದು ಯಾವುದು 12 ಮಾಡೆಲ್ಲು. 6 ಆದರೆ ಒಂದು 4 ಮೆಂಬರ್ಸಿಗೆ ಅಡುಗೆ ಮಾಡ್ಬೋದು. 12 ಅಂದರೆ ಇನ್ನೂ ಅತಿ ಹೆಚ್ಚಾಗಿ ಪ್ರೊಡಕ್ಷನ್ ಆಗುತ್ತೆ. ಹಸುಗಳಿರ್ಬೇಕಾಗತ್ತೆ ಅದಕ್ಕೆ. ನಮಗೆ 6 ಮಾಡೆಲ್ಗೆ 2 ಇದ್ರೂ ಸಾಕು, ಅಥವಾ ದೊಡ್ಡ ಹಸು 2 ಇದ್ರೂ 12 ಮಾಡೆಲ್ಗೂ ಆಗುತ್ತೆ. 2 ಹಸು ಸಾಕು. ಅವರು ಹೇಳ್ತಾರೆ 10-8 ಹಸು ಬೇಕು ಅಂತಾರೆ. ಬಟ್ ನಾವು ನಮ್ಮ ವೈಯಕ್ತಿಕವಾಗಿ ನೋಡಿರೋದ್ರಿಂದ 2 ಹಸು ದೊಡ್ಡದಿದ್ರೂ 12 ಮಾಡಲು ರನ್ ಆಗುತ್ತೆ. ಎಷ್ಟು ಸಗಣಿ ಹಾಕ್ಬೋದು ಅಂದಾಜು? ಒಂದು ಬೆಳಗ್ಗೆ ಒಂದು ಬಾಂಡ್ಲಿ ಸಿಗುತ್ತೆ. ಬೆಳಗ್ಗೆ ಒಂದು ಬಾಂಡ್ಲಿ ತುಂಬ ಸಗಣಿ ಸಿಗುತ್ತೆ. 20 kg? 20 kg ಸಿಗುತ್ತೆ. ಅದರಲ್ಲಿ ಒಂದು ಬಕೆಟ್ 20 ಲೀಟ್ರ್ ಗಂಜು ಸಿಗುತ್ತೆ. ಅದು ಮತ್ತು ಅದು 2 ಮಿಕ್ಸ್ ಮಾಡಿ ಸುರಿತೀವಿ. ಸಾಯಂಕಾಲ ಮತ್ತೆ ಅಷ್ಟೇ ಸಿಗುತ್ತೆ. 2 ಸಾರಿನೂ ಅದು ಹಾಕಿದರೆ ಎಷ್ಟು ಜನಕ್ಕೆ ಅಡುಗೆ ಆಗುತ್ತೆ? ಒಂದು 10 ಮೆಂಬರ್ಸಿಗೆ ಅಡುಗೆ ಮಾಡ್ಬೋದು. ಆಮೇಲೆ 10 ಜನಕ್ಕೂ ನೀರು ಕಾಯಿಸ್ಕೋಬೋದು. ಮನೆಗೆ ನಾವು ಬಚ್ಚಲು ಮನೆಯಲ್ಲಿ ಕನೆಕ್ಷನ್ ಕೊಟ್ಟಿದ್ದೀವಿ. ನಮ್ಮದು ಒಂದು ಸಾರಿ 5 ಕೊಡ ನೀರು ಹಾಕ್ಬಿಟ್ಟು 10 ಮಿನಿಟ್ಸಲ್ಲಿ 5 ಕೊಡ ನೀರು ಕಾಯುತ್ತೆ. ನೀವು ಮಳೆ ಬರ್ತಾ ಇರಲಿ ಎಷ್ಟು ಏನೂ ಸಮಸ್ಯೆ ಇಲ್ಲ. ಅದರಲ್ಲೇ ನಾವು ಐರನ್ ಮಾಡೋಕ್ಕೆ ಕನೆಕ್ಷನ್ ಕೊಟ್ಕೋಬೋದಂತೆ. ಆಮೇಲೆ ಇವಾಗ ಅದನ್ನು ನಮ್ಮ ಸಿಲಿಂಡ್ರಲ್ಲಿ ಲೋಡ್ ಮಾಡೋ ಟೆಕ್ನಾಲಜಿ ಬಂದಿದೆ. ಆ ಥರ ಆ ಗ್ಯಾಸ್ನೇ ತುಂಬ ಯೂಸ್ಫುಲ್ಲು. ಅದು ಇನ್ನೂ ನಮ್ಮ ರೈತರಿಗೆ ರೀಚ್ ಆಗಲಿಲ್ಲ. ಅದು ಬೇಜಾರದ ಸಂಗತಿ. ಅದ್ರ ಬಗ್ಗೆ ರೀಚ್ ಆಗುತ್ತೆ. ಈಗ ಸಗಣಿ
ಅಲ್ಲಿ ಹಾಕ್ತಿರಲ್ಲ. ಈಗ ಮಾಮೂಲಿ ಗೋಬರ್ ಘಟಕದಲ್ಲಿ ಅದು ಹೊರಗಡೆ ಬರುತ್ತೆ ಸ್ಲರಿ, ನಿಮ್ದ್ರಲ್ಲೂ ಬರುತ್ತಾ? ಹೌದು, ಅದು 10,000 ಲೀಟರ್ ಕೆಪಾಸಿಟಿ, 6 ಫೀಟ್ ಇರುತ್ತೆ ಟೋಟಲ್. 3 ಫೀಟು ಭೂಮಿಲಿರುತ್ತೆ, 3 ಫೀಟು ಸ್ಟೋರ್ ಆಗುತ್ತೆ ಗ್ಯಾಸು. ಆ 3 ಫೀಟದು ಕೊಳೆತು ಬಿಟ್ಟು ಫುಲ್ ಗ್ಯಾಸ್ ರಿಲೀಸ್ ಆಗಿಬಿಟ್ಟು ಹೊರಗಡೆ ಸ್ಲರಿ ಮುಖಾಂತರ ಹೊರಗೆ ಬರುತ್ತೆ. ಆ ಸ್ಲರಿನ ನಾವು ಏನು ಮಾಡಿದ್ವಿ, ಇನ್ನೊಂದು ತೊಟ್ಟಿ ಮಾಡಿಸಿದ್ವಿ. ಆ ತೊಟ್ಟಿನೂ ಆಲ್ಮೋಸ್ಟ್ ಒಂದು 5,000 ಲೀಟರ್ ಕೆಪಾಸಿಟಿ ತೊಟ್ಟಿ. ಅದು ಫ್ಲೋ ಆಗಿ ಈ ತೊಟ್ಟಿಲಿ ಸ್ಟೋರ್ ಆಗಿ ಮತ್ತೆ 1 ವೀಕು ನಿಂತ್ಬಿಟ್ಟು ಮತ್ತೆ ಇನ್ನೊಂದು ತೊಟ್ಟಿಗೆ ಬರುತ್ತೆ, ಸ್ಟೋರ್ ಆಗುತ್ತೆ. ಅಷ್ಟೊತ್ತಿಗೆ ಅದು 100% ಗ್ಯಾಸ್ ರಿಲೀಸ್ ಆಗಿಬಿಡುತ್ತೆ. ಅದು ತೊಟ್ಟಿಲಿ ನಿಂತಾಗ ನಾವು ಏನು ಮಾಡ್ತೀವಿ, ಆ ಜೀವಾಮೃತ ಮಾಡ್ತೀವಿ, ಎರೆ ಜಲ ಮಾಡ್ತೀವಿ. ಆಮೇಲೆ KVKಲಿ ಜೀವಾಣುಗಳು ಕಲ್ಚರ್ ಸಿಗುತ್ತೆ, ಅದನ್ನು ನಾವು ಬೆಲ್ಲ ಹಾಕ್ಬಿಟ್ಟು ಮಲ್ಟಿಪಲ್ ಮಾಡಿರ್ತೀವಿ. ಅದೇ ಜಲ ಅಂದರೆ ಎರೆಹುಳು ಸಾಕು. 1,000 ಲೀಟರ್ ಕೆಪಾಸಿಟಿದು ಒಂದು ಟ್ಯಾಂಕಲ್ಲಿ ನಾವು ಇದು ಸ್ಲರಿ ನೀರು ಮತ್ತು ಗೊಬ್ಬರ ವೇಸ್ಟೇಜ್ ಎಲ್ಲ ಹಾಕ್ಬಿಟ್ಟು ಎರೆಹುಳು ಬಿಟ್ಟು ನಾವು 1 ಲೀಟ್ರ್ ನೀರು ಹಾಕಿರೋ 1 ಲೀಟ್ರ್ ನಿಧಾನಕ್ಕೆ ಅದು ನಮ್ಮ ಮೇಯ್ನ್ ತೊಟ್ಟಿಗೆ ಡ್ರಾಪ್ ಆಗುತ್ತೆ. ಈ ಎಲ್ಲ ಮಿಶ್ರಣನ ಮತ್ತೆ ಫೈನಲ್ ಫಿಲ್ಟರ್ ಮಾಡಿಕೊಂಡು ಅದನ್ನು ವೆಂಚೂರಿ ಮುಖಾಂತರ ಡ್ರಿಪ್ಪಲ್ಲಿ ಇಡೀ ತೋಟಕ್ಕೆ ಪ್ರತಿಯೊಂದು ಗಿಡಕ್ಕೂ ರೀಚ್ ಆಗುತ್ತೆ. ಆಮೇಲೆ ಪ್ರತಿ ಗಿಡಕ್ಕೂ ಹನಿ ನೀರಾವರಿ ವ್ಯವಸ್ಥೆ, ಹನಿ ನೀರಾವರಿನೂ ಮಾಡಿದ್ದೀವಿ, ಸ್ಪ್ರಿಂಕ್ಲರನ್ನು ಮಾಡಿದ್ದೀವಿ. ನಮಗೆ ಟೆಂಪರೇಚರ್ ಜಾಸ್ತಿ ಆದಾಗ 1 ಅವರು ಸ್ಪ್ರಿಂಕ್ಲರ್ ರನ್ ಮಾಡ್ತೀವಿ, ಮತ್ತು ಕಡಿಮೆ ನೀರಿನ ಅವಶ್ಯಕತೆ ಇದ್ದಾಗ ಡ್ರಿಪ್ಪಲ್ಲಿ ಹೋಗುತ್ತೆ. ಆಮೇಲೆ ನಾವು ಈ ಎಲ್ಲ ಸ್ಲರಿ ನೀರು ಮತ್ತು ಜೀವಾಮೃತ ಇದೆಲ್ಲ ಮಿಶ್ರಣನ ಸ್ಪ್ರಿಂಕ್ಲರಲ್ಲಿ ರನ್ ಮಾಡಿದಾಗ ಇಡೀ ತೋಟಕ್ಕೆ, ಇಡೀ ಎಲ್ಲ ಜಾಗಕ್ಕೂ ರೀಚ್ ಆಗಿಬಿಡುತ್ತೆ. ನಾವು ಸ್ಪ್ರೇ ಮಾಡಿರೋ ಥರ ವರ್ಕ್ ಆಗುತ್ತೆ. ಅದು ತುಂಬ ಉತ್ಕೃಷ್ಟವಾಗಿ ಪರಿಣಾಮ ಮಾಡ್ತಾ ಇದೆ. ನಮ್ಮ ತೋಟ ಯಾವಾಗಲೂ ಹಚ್ಚ ಹಸಿರಿನಿಂದ ಇರುತ್ತೆ, ಯಾವ ರೋಗ ಇಲ್ಲ, ಮತ್ತು ಅದಕ್ಕೆ ಪೋಷಕಾಂಶಗಳ ಕೊರತೆ ಇಲ್ಲ. ಏನು ಮಾಡಿದ್ದೀವಿ, ಉಳುಮೆ ಮಾಡಲ್ಲ. ಆಮೇಲೆ ಒದಕೆನ ಕಾಪಾಡಿದ್ದೀವಿ. ಈ ಕಾಳೆ ಸಸ್ಯಗಳು, ಉಪದ್ರವಕಾರಿ ಸಸ್ಯಗಳು, ಈ ಕಾಂಗ್ರೆಸ್ ಗಿಡ ಅಂಥದ್ದು ಮಾತ್ರ ಕಿತ್ತಾಕ್ತೀವಿ ಬೈ ಹ್ಯಾಂಡ್. ಮಿಕ್ಕಿದ್ದೆಲ್ಲ ಅಲ್ಲೇ 3 ಮಂತ್ಸ್ ಇರುತ್ತೆ, ಮತ್ತು 3 ಮಂತ್ಸಲ್ಲಿ ಒಣಗೋಗುತ್ತೆ. ಅದು ಒದಕೆಯಾಗಿ ಕೆಲಸ ಮಾಡುತ್ತೆ. ಇವತ್ತು ನೀರು ಹಾಕಿದರೆ 3 ಡೇಸ್ವರೆಗೂ ಅದು ಒಣಗೋದಿಲ್ಲ, ಡ್ರೈ ಆಗಲ್ಲ. ನೀರಿನ ಸದ್ಬಳಕೆ ಆಗುತ್ತೆ. ಆಮೇಲೆ ಭೂಮಿಗೆ ನಮ್ಮ ಚರ್ಮ ಹೆಂಗೆ ಕೆಲಸ ಮಾಡುತ್ತೆ, ಭೂಮಿಗೆ ಒತ್ತಿಗೆನೂ ಅಷ್ಟೇ ಅವಶ್ಯಕ. ನಾವು ಏನು ಉತ್ಕೃಷ್ಟವಾದ ಮಣ್ಣು ಅರ್ಧ ಅಡಿಲಿ ಇರುತ್ತೆ, ಅರ್ಧ ಅಡಿ, ಕೆಲವೊಂದು ಕಡೆ ತುಂಬ ಚೆನ್ನಾಗಿದ್ರೆ 1 ಅಡಿವರೆಗೂ ಏನು ಮಣ್ಣಿರುತ್ತಲ್ಲ ಕೆನೆ ಪದ್ರು, ಅದ್ರ ಮಹತ್ವ ತುಂಬ ಇದೆ. ನಮ್ಮ 2 ವರ್ಷದಲ್ಲಿ ಇಷ್ಟೆಲ್ಲ ಬದಲಾವಣೆ ಗಮನಿಸಿದ್ರೆ ತಾವು? ಹೌದೌದು, ತುಂಬ ಅಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ಅಷ್ಟು ನಾನು ಹೇಳೋದಲ್ಲ, ನಮ್ಮ ಸ್ನೇಹಿತರು ಯಾರೇ ನಮ್ಮ ತೋಟಕ್ಕೆ ಬಂದರು 2 ವರ್ಷಕ್ಕೆ ಈ ಥರ ಬದಲಾವಣೆ ನಂಬಲ್ಲ ಅವ್ರು ಯಾರು. ನಮ್ಮ ಪಕ್ಕದಲ್ಲಿ ಏನು ಖಾಲಿ ಜಾಗ ಇತ್ತು ಅದೇ ಕಂಡೀಷನಲ್ಲಿ ಇತ್ತು ನಮ್ಮ ತೋಟ. ಗಿಡಗಳ ಬೆಳವಣಿಗೆನೂ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಹೇಗೆ ಬೆಳೆ? ಇಲ್ಲ, ಆದರೆ 2 ವರ್ಷ ಬೆಳೆದಿದೆ. ರಾಸಾಯನಿಕ ಗೊಬ್ಬರ ಏನೂ ಪ್ರಯೋಜನ ಇಲ್ಲ. ಈ ನೇರಳೆ ಇದೆಯಾ, ಅದು 25 ಅಡಿ ಬೆಳೆದಿದೆ ನೇರಳೆ. ಆಮೇಲೆ ಅಡಿಕೆ ಆಲ್ಮೋಸ್ಟು 10 ಫೀಟ್ವರೆಗೂ ರೀಚ್ ಆಗಿದೆ 2 ವರ್ಷ. ಹೌದೌದು. ತೆಂಗು 15 ಅಡಿ 20 ಅಡಿವರೆಗೂ ರೀಚ್ ಆಗಿದೆ. ಆಮೇಲೆ ಯಾವ ರೋಗ ಇಲ್ಲ, ಮತ್ತು ಎಷ್ಟು ಹೆಸರಾಗಿದೆ ಅಂದರೆ ಯಾವ ರಾಸಾಯನಿಕ ಗೊಬ್ಬರಲ್ಲೂ ಆ ಶಕ್ತಿ ಇಲ್ಲ. ರಾಸಾಯನಿಕ ಗೊಬ್ಬರ ಅಂದರೆ NPK 3-4 ಮೇಯ್ನು ಪೋಷಕಾಂಶಗಳು ಇರುತ್ತೆ. ಬಟ್ ನಮ್ಮಲ್ಲಿ 40ಕ್ಕಿಂತ ಹೆಚ್ಚು ಪೋಷಕಾಂಶಗಳು ಸಿಗುತ್ತೆ ಈ ಸ್ಲರಿ ನೀರು, ಜೀವಾಮೃತಗಳು, ಮತ್ತು ನಾವು ವೇಸ್ಟ್ ಡಿಕಂಪೋಸರು, ಜೀವಾಣುಗಳು ಕಲ್ಚರ್ ಇದೆಯಲ್ಲ ಅದು, ಮತ್ತು ಎರೆಜಲದಲ್ಲೇ 40ಕ್ಕಿಂತ ಹೆಚ್ಚು ಲಘು ಪೋಷಕಾಂಶಗಳು ಇದೆ ಅಂತ ಲ್ಯಾಬಲ್ಲೇ ಪ್ರೂವ್ ಆಗಿದೆ. ಸರ್, ನೀವು ವ್ಯವಸಾಯ ಮಾಡಿದ್ದು ನೆಮ್ಮದಿಗೋಸ್ಕರ, ಆದಾಯಕ್ಕೋಸ್ಕರ ಅಲ್ಲ? ಇಲ್ಲ, ಆದಾಯಕ್ಕೂ ನಾವು ಪ್ಲಾನ್ ಮಾಡಿದ್ದೀವಿ. ಈಗ ನಾವು ಎಷ್ಟೇ ದುಡ್ಡು ಇದ್ರೂ ಕುತ್ಕೊಂಡು ತಿಂದರೆ ಖಾಲಿ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಹತ್ರ ದುಡ್ಡು ಇರೋದ್ರ ಜೊತೆಗೆ ಮತ್ತೆ ಮುಂದಕ್ಕೂ ನಮಗೆ ಆದಾಯ ಬರಬೇಕು. ಆದಾಯನೇ ಮುಖ್ಯ ಅಲ್ಲ ನಮಗೆ. ಇಲ್ಲಿವರೆಗೂ ತಾವು ಬಂಡವಾಳನೇ ಹಾಕ್ತಾ ಹೋಗಿದ್ದೀರಿ ಅಲ್ವೇ? ಎಷ್ಟಾಗಿರ್ಬೋದು ಇಲ್ಲಿ ತನಕ ಖರ್ಚು? ಅದು ನಾವು ಜಮೀನು ಕೊಂಡ್ಕೊಂಡಿದ್ದು, ಇನ್ವೆಸ್ಟ್ ಮಾಡಿದ್ದು, ಅದೆಲ್ಲ ಸುಮಾರು ಖರ್ಚಾಗಿದೆ. ಆಯ್ತು. ಈಗ ಎಷ್ಟೆಲ್ಲ ಖರ್ಚು ಮಾಡಿದ್ದೀರಿ, ಇನ್ನೂ ಖರ್ಚು ಮಾಡ್ತಾನೆ ಇಲ್ಲ? ಇವಾಗ ಏನು ಖರ್ಚು ಮಾಡ್ತಾ ಇಲ್ಲ. ನಾವು 1 ವರ್ಷದವರೆಗೂ ಮಾತ್ರ ಖರ್ಚು ಮಾಡಿದ್ವಿ. ಇವಾಗ 1 ರೂಪಾಯಿ ಖರ್ಚು ಮಾಡ್ತಾ ಇಲ್ಲ ನಾವು. ಈಗ ನಾವು ಎಷ್ಟು ಸರಳವಾಗಿದೆ ನಮ್ಮ ಜೀವನ ಅಂದರೆ, ನಾವು ಮನೆಗೆ ಬಾಡಿಗೆ ಕಟ್ಟಲ್ಲ. ಆಮೇಲೆ ನಮ್ಮ ಮನೆಗೆ ಪವರ್ ಕನೆಕ್ಷನ್ ತೊಗೊಂಡಿಲ್ಲ ನಾವು ಹೊರಗಡೆಯಿಂದ. ನಮ್ಮದು ರೂಪ್ ಟಾಪ್ ಮೇಲೆ 5 ಕಿಲೋವ್ಯಾಟ್ ಕೆಪಾಸಿಟಿ ಸೋಲಾರ್ ಇನ್ಸ್ಟಾಲ್ ಮಾಡಿಸಿದ್ವಿ. ನಮ್ಮದು ಮೋಟ್ರ್ ಪಂಪ್ ಎಲ್ಲ ಸೋಲಾರಲ್ಲೇ ರನ್ ಆಗುತ್ತೆ. ನಮಗೆ ಮನೆಗೆ ಪವರ್ನು UPS ಮಾಡ್ಕೊಂಡಿದ್ದೀವಿ. ನಾವು ಪವರ್ ಕನೆಕ್ಷನ್ನೇ ತೊಗೊಂಡಿಲ್ಲ ಹೊರಗಡೆಯಿಂದ. ನಾವು ಮನೆಗೆ ರೆಂಟ್ ಕೊಡೋಂಗಿಲ್ಲ, ಎಲೆಕ್ಟ್ರಿಸಿಟಿ ಬಿಲ್ ಇಲ್ಲ, ವಾಟ್ರ್ ಬಿಲ್ ಇಲ್ಲ. ತರಕಾರಿಗೆ ನಮ್ಮದೇ ತರಕಾರಿ ನಮ್ಮ ಮನೆಗೆ ಕ್ಯಾರೆಟು, ಮೂಲಂಗಿ, ಬೀಟ್ರೋಟು, ಬೀನ್ಸು,
3-4 ಥರ ಬಳ್ಳಿ ತರಕಾರಿಗಳು, ನುಗ್ಗೆಕಾಯಿ, ಅಗಸೆ ಸೊಪ್ಪು. ನಮಗಂತೂ ತರಕಾರಿದು ಕೊರತೆನೇ ಇಲ್ಲ, ಅಷ್ಟು ತರಕಾರಿ ನಮ್ಗೆ ಸಿಗುತ್ತೆ. ಆಮೇಲೆ ಹಾಲ್ಗೆ ಬಿಲ್ ಕೊಡಲ್ಲ ನಮಗೆ. ದಿವ್ಸಕ್ಕೆ 4 ಲೀಟ್ರು ಇದು ಸಿಗುತ್ತೆ, ಯಾವುದು ಮಲೆನಾಡು ಗಿಡ್ಡದ್ದು 1 ಲೀಟ್ರ್ ಕೊಡುತ್ತೆ. ಗೀ ರಸದು ಈಗ 1 ವರ್ಷದಿಂದ 4 ಲೀಟ್ರ್ ಕೊಡುತ್ತೆ. ಒಂದೊತ್ತು ಕರ್ಕೊತೀವಿ, ಒಂದೊತ್ತು ನಮ್ಮ ಕರುಗೆ ಬಿಟ್ಬಿಡ್ತೀವಿ. ನಮ್ಗೆ ಅದೇ ಸಾಕಷ್ಟು. ಹಾಲು ಮಾರಲ್ಲ? ಇಲ್ಲ, ನಾವು ಹಾಲು ಮಾರೋದಿಲ್ಲ. ನಮ್ಗೆ ಒಂದೊತ್ತು ನಮ್ಗೆ ಸಾಕಾಗುತ್ತೆ, ಮಿಕ್ಕಿದ ಒಂದೊತ್ತು ನಮ್ಮ ಕರುಗೆ ಕುಡ್ಕೊಬಿಡುತ್ತೆ. ಅದು ನಮಗೆ ಖರ್ಚಿಲ್ಲ. ಮತ್ತು ನಮಗೆ ಎಲೆಕ್ಟ್ರಿಕಲ್ ಗಾಡಿ ಇದೆ, ಪೆಟ್ರೋಲ್ ಹಾಕೋಂಗಿಲ್ಲ. ಈಗ ನಮಗೆ ದುಡ್ಡು ಇಲ್ಲದೇ ಬದುಕೋ ಥರ ಪ್ಲ್ಯಾನ್ ಮಾಡಿದ್ದೀವಿ. ಈಗ ದುಡ್ಡು ದುಡಿಬೇಕು, ಅದಕ್ಕೆ ಒತ್ತಡ, ಟೆನ್ಷನ್ನು, ಏನು ನಗರಕ್ಕೆ ಹೋಗಬೇಕು, ಆ ಅವಶ್ಯಕತೆನೇ ಬೇಡ ನಮಗೆ. ಈಗ 3,000ದಿಂದ 5,000 ರೂಪಾಯಿ ನಮಗೆ ಆದಾಯ ಇದ್ದರೆ ಖುಷಿಯಿಂದ ಬದುಕೋ ಥರ ಪ್ಲ್ಯಾನ್ ಮಾಡಿದ್ದೀವಿ. ನಮಗೆ ಇನ್ನೂ 4 ವರ್ಷ ಹೋದರೆ ನಮ್ಮಲ್ಲೇ 4-5 ಲಕ್ಷ ರೂಪಾಯಿ ವರ್ಷಕ್ಕೆ ಆದಾಯ ಜನ್ರೇಟ್ ಆಗುತ್ತೆ. ಹೇಗೆ ಬರುತ್ತೆ? ಈಗ ತೆಂಗಲ್ಲಿ ಬರುತ್ತೆ, ಅಡಿಕೆಯಲ್ಲಿ ಬರುತ್ತೆ, ಈ ಕೋಕೋದಲ್ಲಿ ಬರುತ್ತೆ. ಈಗ ನೆಕ್ಸ್ಟು ಈಗ ಈ ವರ್ಷದಲ್ಲಿ ನಾವು ಕಾಳುಮೆಣಸು, ಏಲಕ್ಕಿ ಹಾಕ್ಸ್ತಾಯಿದ್ದೀವಿ. ಹಣ್ಣುಗಳಲ್ಲಿ ಎಲ್ಲ ನಾವು ಬಳಸಿ ಮಿಕ್ಕಿದ್ದನ್ನು ನಾವು ಮಾರ್ಕೊಂಡ್ರು ಅದರಲ್ಲೇ 1.5-2 ಲಕ್ಷ ರೂಪಾಯಿ ಬರೀ ಹಣ್ಣುಗಳೆಲ್ಲ ಸಿಗುತ್ತೆ ನಮಗೆ. ಇನ್ನೂ ಮೌಲ್ಯವರ್ಧನೆ ಮಾಡಿಕೊಂಡ್ರೆ ಇನ್ನು ಮತ್ತೆ ನಮಗೆ ಈಗ ಬಾಳೆಲೆ 70 ರೂಪಾಯಿ kg, ನಮಗೆ ಪ್ರತಿ ವಾರದಲ್ಲೂ 2-3 ಗೊನೆ ಬಾಳೆ ಬರುತ್ತೆ. ನುಗ್ಗೆಕಾಯಿ ಸಿಗ್ತಾ ಇದೆ. ಈ ಥರ ನಾವು ಪ್ಲ್ಯಾನ್ ಮಾಡಿದ್ರೆ ಇನ್ನೂ ಕಂಟಿನ್ಯೂಸ್ ಆದಾಯ ಸಿಗುತ್ತೆ ನಮ್ಮ ತೋಟ. ಇದು ತುಂಬ ಸರಳವಾದ ಸತ್ಯ. ಆದರೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಬೆಂಗಳೂರು ಎಲ್ಲ ಕಡೆ ಸುತ್ತಬಿಟ್ಟು ಬಂದು ಅರ್ಥ ಮಾಡ್ಕೊಂಡಿದ್ದೀರಿ. ಆದರೆ ಹಳ್ಳಿನಲ್ಲೇ ಇರೋ ಯುವಕರಿಗೆ ಯಾಕೆ ಇದು ಅರ್ಥ ಆಗ್ತಿಲ್ಲ ಅನ್ಸುತ್ತೆ ನಮಗೆ? ಅದು ಹಳ್ಳೀಲಿ ಏನಂದರೆ ಅವ್ರಿಗೆ ಎಜುಕೇಷನ್ ಅನ್ನೋದನ್ನು ಮುಂದೆ ಇಟ್ಕೊಂಡು ಮಿಸ್ಗೈಡ್ ಮಾಡ್ತಾ ಇದೆ ಸಿಸ್ಟಮು. ಈ ಇಂಜಿನಿಯರು, ಡಾಕ್ಟ್ರು ಓದಬೇಕು, ಅಂತಸ್ತು, ದುಡ್ಡು, ಈ ಆಸೆಗಳು ಹೋಲಿಕೆ ಮಾಡ್ಕೊಳೋದು. ನನಗೆ ದೊಡ್ಡ ಮನೆ ಬೇಕು, ದೊಡ್ಡ ಕಾರ್ ಬೇಕು, ನಾನು ದೊಡ್ಡ ಮನುಷ್ಯ ಆಗಬೇಕು ಅಂತ ಹೋಗ್ತಾರೆ. ಬಟ್ ಅದರಲ್ಲಿ ಏನೂ ದೊಡ್ಡತನ ಇಲ್ಲ. ನಮಗೆ ನೆಮ್ಮದಿ, ಆರೋಗ್ಯನೇ ಜೀವನ. ಅದನ್ನೆರಡೂ ಬಿಟ್ಟು ಮಿಕ್ಕಿದೆಲ್ಲ ಪಡಿತಾ ಇದ್ದೀವಿ. ಅದು ಇಲ್ದದ ಮೇಲೆ ಈ ಆಸ್ತಿ, ಅಂತಸ್ತು, ಹೆಸರು, ದುಡ್ಡು ಇವೆಲ್ಲ ಬೇಕಾಗಿಲ್ಲ ನಮಗೆ. ನಾವೇ ಖುಷಿ ಇಲ್ಲ, ನಮ್ಮ ಮೈ ತುಂಬ ರೋಗ ತುಂಬಿಕೊಂಡು ಇಲ್ದಿರೋ ಟೆನ್ಷನ್ ಮನಸ್ಸಿನೊಳಗೆ ಇಟ್ಕೊಂಡ್ರೆ ಅದು ಯಾವುದು ದೊಡ್ಡತನ, ಶ್ರೀಮಂತಿಕೆ, ಅಂತಸ್ತು? ಅದು ಅಂದರೆ ಈಗ ಹಳ್ಳಿನಲ್ಲಿರೋರು ಮೊದಲು ಹೋಗಿ ಅದನ್ನೆಲ್ಲ ನೋಡ್ಕೊಂಬಿಡೋಣ, ಆಮೇಲೆ ಬೇಕಾದ್ರೆ ವಾಪಸ್ ಬಂದು ವ್ಯವಸಾಯ ಮಾಡೋಣ ಅಂತ ಅನ್ನೋ ಭಾವನೆ ಇದ್ರೂ ಇರ್ಬೋದು ಅನ್ಸುತ್ತಾ ತಮಗೆ? ಅಂದರೆ ನೀವು ಹೇಳೋದು ಗೊತ್ತಾಗಿಲ್ಲ ನನಗೆ. ಅಂದರೆ ಏನೇನಿದೆ ಅದನ್ನು ಅನುಭವಿಸೋಣ ಫಸ್ಟು, ಸಮಸ್ಯೆ ನೋಡಿ ಆಮೇಲೆ ಮತ್ತೆ ವಾಪಸ್ ಬರೋಣ ಅಂತಲೂ ಅಂದ್ಕೊಂಡಿರ್ತಾರೆ. ಅಲ್ಲ, ಅಷ್ಟೊತ್ತಿಗೆ ನಮ್ಮ ಜೀವನ ತುಂಬ ಕಡಿಮೆ. ಇವತ್ತು ನೋಡಿ, ಮುಂಚೆ 120 ವರ್ಷ ಬದುಕ್ತಾಯಿದ್ರು, ಆಮೇಲೆ 80 ವರ್ಷಕ್ಕೆ ಬಂದರು. ಇವತ್ತು 60 ವರ್ಷ, 50 ವರ್ಷ ದೊಡ್ಡ ದೊಡ್ಡ ಯುವಕರೇ ಸಾಯ್ತವ್ರೆ. ನಮಗೆ ಜೀವನ ಅಷ್ಟು ಅವಕಾಶ ಕೊಡಲ್ಲ. ಮುಂಚೆ ನಮ್ಗೆ ಆಯಸ್ಸಿತ್ತು, ನಮಗೆ ಜೀವನನ ತಿದ್ದುಕೊಳ್ಳೋಕ್ಕೆ ಅವಕಾಶ ಸಿಗೋದು. ಈಶ್ವರಪ್ಪನವರು, ಈಗ ನಿಮ್ಮ ಆರೋಗ್ಯ ಹೇಗಿದೆ? ಇವಾಗಂತೂ ತುಂಬ ಚೆನ್ನಾಗಿದೆ. ನಾನು ಒತ್ತಡ ಇಲ್ಲೇ ಇಲ್ಲ ಅಂತ ಹೇಳ್ಬೋದು. ಈಗ ನಾನು 8 ಗಂಟೆಗೆ ಎದ್ರು ಯಾರೂ ಕೇಳಲ್ಲ. ಆಮೇಲೆ ಮುಂಚೆ ನಾವು ಬೆಂಗಳೂರಲ್ಲಿದ್ದಾಗ 10 kg ತರಕಾರಿ ಹಿಡ್ಕೊಂಡು 3 ಫ್ಲೋರ್ ಹತ್ತೋಷ್ಟೊತ್ತಿಗೆ ಸುಸ್ತಾಗೋದು. ಇವಾಗ ನನ್ನ ಜಮೀನು ಕೆಲಸ, ತೋಟದ ಕೆಲಸ ಎಲ್ಲ ವೈಯಕ್ತಿಕವಾಗಿ ನಾನೇ ಮಾಡ್ತೀನಿ. ಬಿಸಿಲಲ್ಲಿ ಮೈ ಒಡ್ಡಿದ್ರೆ ಬೆವರು ಬರುತ್ತೆ. ನನಗೆ ಸುಸ್ತು ಅನ್ನೋದೇ ಇಲ್ಲ. ಎಲ್ಲ ನಾವು ರಾಸಾಯನಿಕ ಮುಕ್ತ ಆಹಾರ ತಿಂತಾಯಿದ್ದೀವಿ. ಮನಸ್ಸಿಗೆ ಒತ್ತಡ ಇಲ್ಲ, ಪರಿಸರ ಸ್ನೇಹಿಯಾಗಿ ಬದುಕ್ತಾ ಇದ್ದೀವಿ, ಪೊಲ್ಯೂಷನ್ ಇಲ್ಲ. ಎಷ್ಟು ಹೊಗೆ ಕುಡಿತಾ ಇದ್ವಿ ಬೆಂಗಳೂರಲ್ಲಿ. ನಾವು ಒಂದು ಸಣ್ಣದೊಂದು ಗಾಡಿ ಸ್ಮೆಲ್ಲೇ ನಮಗೆ ಇವಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಿರಂತರವಾಗಿ 24 hours ರನ್ ಆಗ್ತಾಯಿದೆ ವೆಹಿಕಲ್ ಬೆಂಗಳೂರಲ್ಲಿ. ಈ ಎಲೆಗಳ ಮೇಲೆಲ್ಲ ಕರ್ರಿಗೆ ಕಾರ್ಬನ್ ಕೂತಿರುತ್ತೆ. ಅಂಥ ವಾತಾವರಣದಲ್ಲಿ ನಾವು AC ಹಾಕ್ಕೊಂಡು ಕೃತಕ ಪರಿಸರದಲ್ಲಿ ನಾವು ಯಾವ ರೀತಿ ಆರೋಗ್ಯ ನಾವು ಕಾಪಾಡ್ಕೊಳಕ್ಕೆ ಸಾಧ್ಯ? ಮುಂದಿನ ಆಲೋಚನೆಗಳೇನು ತಮ್ಮ? ಮುಂದಿನ ಆಲೋಚನೆ ಅದೇ, ಈ ಥರ ಜನಗಳಿಗೆ ಅವೇರ್ನೆಸ್ ಕೊಡಬೇಕು. ನಮ್ಮ ಸ್ನೇಹಿತರು ಈ ಥರ ಅಭಿರುಚಿ ಇರ್ತಕ್ಕಂಥ ಜನಗಳ ಜೊತೆಗೆ ಜೀವನ ಕಳೆದು 4 ಜನಕ್ಕೆ ಮಾರ್ಗದರ್ಶನ ಕೊಡಬೇಕು. ನಾವು ಪರಿಸರ ಸ್ನೇಹಿಯಾಗಿ ಬದುಕಬೇಕು. ಅಟ್ಲೀಸ್ಟು ನಮ್ಮ ನಾರಾಯಣ ರೆಡ್ಡಿ ಅವ್ರ ಕಾಲದಲ್ಲಿ 1980ಯಲ್ಲಿ ಸಾವಯವದ ಬಗ್ಗೆ ಮಾತಾಡೋರೇ ಸಿಗ್ತಾ ಇರಲಿಲ್ಲ. ಅದ್ರ ಬಗ್ಗೆ ಮಾತಾಡಿದ್ರೆ ತಮಾಷೆಯಾಗಿ ತಗೊಳೋರು. ಅವರು ಹುಟ್ಟಾಕಿರೋ ಒಂದು ಜ್ಞಾನದ ಬೆಳಕು ಇವತ್ತು ಊರಲ್ಲಿ ಒಬ್ಬರು ಇಬ್ಬರು ಆದರೂ ಸಾವಯವದಲ್ಲಿ ಬದುಕ್ತಾ ಇದ್ದಾರೆ. ಈಗ ಅದು ಇನ್ನೂ ನಮ್ಮ ಮುಂದಿನ ಜನ್ರೇಷನ್ಗೆ ಅಟ್ಲೀಸ್ಟ್ ರೀಚ್ ಆಗಲಿಲ್ಲ ಅಂದರೆ ನಾವು ಏನು ಪಡೆಯೋಕ್ಕಾಗಲ್ಲ. ಇದೆಲ್ಲ ಆಡಂಬರದ ಜೀವನ, ನಾಟಕದ ಪ್ರಪಂಚ. ಇದರಲ್ಲಿ ಏನು ಖುಷಿ ಇಲ್ಲ, ನೆಮ್ಮದಿ ಇಲ್ಲ. ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಲಾಯರ್ ಆಗಲಿ, ಇವೆಲ್ಲ ನಾವು ಸರಳವಾಗಿ ಸ್ವಾರ್ಥರಹಿತವಾಗಿ ಬದುಕಿದರೆ
ನಿಮ್ಮ ಸ್ನೇಹಿತರಿಗೆ ನಿಮ್ಮ ಆದರ್ಶ ಗೊತ್ತು, ಅವರೇನೋ ಬಂದು ಹೊಗಳ್ಬೋದು ಅನ್ಸುತ್ತೆ. ಆದರೆ ನಿಮ್ಮ ಅಕ್ಕಪಕ್ಕದ ರೈತರೇ ನಿಮ್ಮನ್ನು ಹೊಗಳ್ತಿರ್ಲಾರು. ಇಲ್ಲ, ನಾವು ಯಾರು ಹೊಗಳ್ಳಿ ಅಂತ ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡಲಿಲ್ಲಲ್ಲ. ನಾವು ನಮ್ಮ ನೆಮ್ಮದಿಗೆ, ಖುಷಿಗೆ, ನಾವು ಒಳ್ಳೆ ರೀತಿ ಬದುಕೋದಕ್ಕೆ ಮಾಡ್ತಾಯಿದ್ದೀವಿ. ಅದನ್ನು ಯಾರು ಈಗ ಎಂಥ ಬುದ್ಧಿಜೀವಿ ಆಗಲಿ ಅವರ ಚಿಂತನೆ ಆಲೋಚನೆಗಳಿಗೆ ಕ್ರಿಟಿಸಿಸಮ್ ಇದ್ದೇ ಇರುತ್ತೆ. ಅವರು ಒಳ್ಳೆಯದನ್ನು ಹೇಳ್ಕೊಡ್ಲಿ, ಕೆಟ್ಟದ್ದಾದರೂ ಹೇಳಿ ಟೀಕ್ಸವ್ರು ಇದ್ದೇ ಇರ್ತಾರೆ. ನಾವು ಮಾಡೋ ಕೆಲಸ ನಾವು ಮಾಡ್ಕೊಂಡು ಮುಂದೆ ಹೋಗಬೇಕು. ಬೇರೆ ಟೀಕೆಗಳಿಗೆ ನಾವು ತಲೆ ಕೆಡಿಸ್ಕೋಬಾರ್ದು. ನೀವು ನೆಮ್ಮದಿಯಾಗಿದ್ದೀರಾ? ಅದು ನಂಗೆ ತುಂಬ ಖುಷಿ ಇದೆ. ನಾವು 2 ವರ್ಷದಲ್ಲಿ ಇಷ್ಟು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆದರೆ ನಾವು ಲೈಫ್ನ ಎಷ್ಟು ಮಿಸ್ ಮಾಡ್ಕೊತಾ ಇದೀವಿ ಅಂತ ಅರ್ಥ ಆಗ್ತಾ ಇಲ್ಲ ಇವತ್ತಿನ ಯೂತ್ಸಿಗೆ. ಮತ್ಸ್ಯತರಂಗ ಮತ್ಸ್ಯತರಂಗ ಮತ್ಸ್ಯತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯಲ್ಲಿ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ಜೂನ್ 10ರಂದು ಮಂಗಳವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಭಾಗವಹಿಸುತ್ತಾರೆ ಮೈಸೂರು ವಲಯದ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಆರ್ ಗಣೇಶ. ದೂರವಾಣಿ ಸಂಖ್ಯೆಗಳು 25125882 ಹಾಗೂ 25150889. ಮೈಸೂರಿನ ಎಸ್ಟಿಡಿ ಕೋಡ್ 0821. ಜೂನ್ 10ನೇ ತಾರೀಕು ಮಂಗಳವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ಮತ್ಸ್ಯತರಂಗ ಮತ್ಸ್ಯತರಂಗ ಮತ್ಸ್ಯತರಂಗ. ಈಶ್ವರಪ್ಪನವರ ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? 888 09 55 556. ಇನ್ನೊಂದು ಸರಿ ಹೇಳ್ತೀರಾ? 88 80 9 55 556. ಇನ್ನೂ ಒಂದು ಸರಿ ಹೇಳ್ಬಿಡಿ. 88 80 9 55 556. ಒಳ್ಳೆಯದು ಈಶ್ವರಪ್ಪನವರೇ, ಇದುವರೆಗೂ ನಿಮ್ಮ ಸಹಜ ಸಾವಯವ ಸಮಗ್ರ ಕೃಷಿಯ ಪರಿಕಲ್ಪನೆ, ನಿಮ್ಮ ವಿಚಾರ, ನಿಮ್ಮ ಚಿಂತನೆ, ನಿಮ್ಮ ಅನುಭವಗಳನ್ನು ಬಹಳ ಚೆನ್ನಾಗಿ ಹಂಚಿಕೊಂಡ್ರಿ. ಆಸಕ್ತರು ನಿಮ್ಮ ಜಮೀನಿಗೆ ಬರಲಿ, ನಿಮ್ಮ ಬದುಕನ್ನು ನೋಡಲಿ, ಇನ್ಸ್ಪೈರ್ ಆಗಲಿ, ಅವರು ಕೂಡ ಅನುಸರಿಸಲಿ. ಒಳ್ಳೆಯದಾಗಲಿ. ನಮಸ್ಕಾರ. ಖಂಡಿತ. ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆಕಾಶವಾಣಿ ಕೇಂದ್ರಕ್ಕೆ ನಿಮಗೆ ವೈಯಕ್ತಿಕ ಧನ್ಯವಾದಗಳು.